ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭ. ಪ್ರೈಸ್ ದ ಲಾರ್ಡ್. ದೇವರ ಕೃಪೆಯಿಂದ ನಾವು 5 ಬೈಬಲ್ ಸ್ಟಡಿಯನ್ನು ಮುಗಿಸಿಕೊಂಡು 6ನೇ ಬೈಬಲ್ ಸ್ಟಡಿಗೆ ನಮ್ಮನ್ನು ದೇವರು ಕೃಪೆ ಕರ್ಕೊಂಡು ಬಂದಿದೆ. ಅದರ ಕೃಪೆಗಾಗಿ ಸ್ತೋತ್ರ. ಕಳೆದ ವಾರ ದೇವರು ಹೇಳಿದ್ರು, ನಾವು ದೇವರನ್ನ ಒಳ್ಳೆ ಆರಾಧನೆ ಮಾಡಬೇಕಾದ್ರೆ ಅರ್ಥ ಮಾಡ್ಕೊಳ್ಬೇಕು. ದೇವರು ಯಾರು, ದೇವರು ಎಷ್ಟಕ್ಕೆ ಶಕ್ತಿ ಇದೆ, ದೇವರ ಗುಣಾತಿಶಯಗಳು ಏನು, ದೇವರ ಮಹಿಮೆ ಎಂಥದ್ದು, ದೇವರ ಪ್ರಭಾವ ಎಂಥದ್ದು, ದೇವರ ಶಕ್ತಿ ಎಂಥದ್ದು, ದೇವರು ಯಾರಾಗಿದ್ದಾರೆ, ದೇವರಂದ್ರೆ ಏನು, ಆತನು ಯಾವಾಗ ಯಾವ ಕಾಲದಲ್ಲಿದ್ದ, ಆತನ ಮಹಿಮೆ ಎಂಥದ್ದು. ಅವೇ ನಾವು ಅರಿಯುವಾಗ ದೇವರನ್ನ ಅದ್ಭುತವಾಗಿ ಆರಾಧಿಸ್ತೀವಿ. ಆದರೆ ನಿಮ್ಮಲ್ಲಿ ಕೆಲವರು ಬೈಬಲ್ ಸ್ಟಡಿಯನ್ನು ಎದ್ಕೊಂಡು ಬುಕ್ಲಿಗೆ ಬಿಡ್ತೀರಾ, ಮಧ್ಯದಲ್ಲಿ ಓದ್ತಾ ಇಲ್ಲ. ಅವೇ ಇನ್ನೊಬ್ಬರಿಗೂ ಹೇಳ್ತಾರಲ್ಲ, ನಿನ್ನ ಒಳಗಡೆ ಇರಲ್ಲ. ಒಬ್ಬರಿಗೆ ಮನೇಲಿ ಓದಬೇಕು, ಒಬ್ಬರಿಗೆ ಹೇಳ್ಬೇಕು, ಅವಾಗ ನಿಮ್ಗೆ ಗಮನ ಇರ್ತದೆ. ಪ್ರೇಯರ್ ಮಾಡಬೇಕು, ಕೇಳಬೇಕು, ಪ್ರೇಯರ್ ಮಾಡಬೇಕು, ಒಬ್ಬರಿಗೆ ಹೇಳ್ಬೇಕು, ಓದಬೇಕು. ಈ 4 ಮಾಡುವಾಗ ಖಂಡಿತವಾಗ್ಲೂ ಒಂದು ವಿಷಯ ನಿನ್ನ ಮೈಂಡಲ್ಲಿ ಕುತ್ಕೊಂಡ್ಬಿಡ್ತದೆ. ಹಾಗೆ 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 ಒಂದು 10 ಲಕ್ಷ ವಿಷಯಗಳು ಬೇಕಾದ್ರೆ ನಿಮ್ಮ ತಲೆಯಲ್ಲಿ ಕುತ್ಕೊಂಡ್ಬಿಡ್ತದೆ. ಇವತ್ತು ನಾವು ತ್ರಿಯೇಕತ್ವವನ್ನು ಕುರಿತು ನೋಡೋಣ. ಅದೇ ತಾನೇ ತ್ರಿಯೇಕತ್ವ. 3 ಹೆಡ್ಡಿಂಗ್ ಕೊಟ್ಟ ದೇವರ ಗುಣಲಕ್ಷಣಗಳಲ್ಲಿ 3 ಹೆಡ್ಡಿಂಗ್ಗಳಲ್ಲಿ 3ನೇ ಹೆಡ್ಡಿಂಗು ತ್ರಿಯೇಕತ್ವ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ತ್ರಿಯೇಕತ್ವದಲ್ಲಿ 3 ಭಾಗ ಇದೆ. ಒಂದು, ಯೇಸು ತನ್ನನ್ನು ಹೇಗೆ ಪರಿಚಯ ಮಾಡಿಕೊಳ್ಳುತ್ತಾನೆ. ಒಂದು ಬರ್ಕೊಳ್ಳಿ, ಯೇಸು ತನ್ನನ್ನು ಹೇಗೆ ಪರಿಚಯ ಮಾಡಿಕೊಳ್ಳುತ್ತಾನೆ. 2, ಪರಿಶುದ್ಧಾತ್ಮನಿಗೆ ಸುಳ್ಳು ಹೇಳುವುದು. ಪರಿಶುದ್ಧಾತ್ಮನಿಗೆ ಸುಳ್ಳು ಹೇಳುವುದು. 3ನೇದು, ಪವಿತ್ರಾತ್ಮನಿಗಿರುವ ಇನ್ನೊಂದು ಹೆಸರು. ಆಮೆನ್. ಪ್ರೈಸ್ ದ ಲಾರ್ಡ್. ನಾನು ಹೇಳಿದೆ, ದೇವರು ಅಂದ್ರೆ ಏನೇನು ಸೇರಿದ್ದಾರೆ ಅಂತ ಹೇಳ್ಕೊಟ್ಟೆ ನಾನು ನಿಮಗೆ. ದೇವರಂದ್ರೆ ಯಾರು ಅಂತ ಹೇಳಿದ್ರೆ ನಾನು ಹಿಂದಿನ ಬೈಬಲ್ ಸ್ಟಡಿಗಳಲ್ಲಿ ನಾನು ಹೇಳಿದ್ದೀನಿ. ದೇವರಂದ್ರೆ ಏನ್ ಹೇಳಿ, ತಂದೆ, ಮಗ, ಪವಿತ್ರ ಸೇರಿ ಏಕವಾಗಿದ್ದಾರೆ. ಏನಾಗಿದ್ದಾರೆ? ಏಕ. ತ್ರಿಯೇಕ ಅಂದ್ರೆ ಏಕ. ಒಂದು ಮೊದಲು ತಿಳ್ಕೊಳ್ಳಿ, ತ್ರಿಯೇಕ ಅನ್ನೋದು ಅದೇ ಒಂದು ಬಹುವಚನ. ಏಕವಚನ, ಬಹುವಚನ ಕೇಳಿದ್ರಾ? ಏಕವಚನ ಅಂದ್ರೆ ಒಬ್ಬರೇ ಇರ್ತಾರೆ, ಒಂದೇ ಪದ. ಬಹುವಚನ ಅಂದ್ರೆ ತುಂಬಾ ಇರ್ತಾರೆ. ಬರ್ಕೋಬೇಕು, ಎಲ್ಲರೂ ಬರ್ಕೋಬೇಕು. ಹೆಂಗ್ ಬಂದ್ರೆ ಬರ್ಕೋಬೇಕು. ತಪ್ಪಾಗಿದ್ರು ಬರೀತಾ ಸರಿಯಾಗಿ ಬರ್ಕೊಂತೀರ. ತಪ್ಪಾಗಿ ಹೋದ್ರೆ ಕೂಡ ಓದ್ತಾ ಸರಿಯಾಗಿ ಓದ್ತೀರ. ತಪ್ಪಾಗಿ ಓದ್ತೀನಿ, ನಾನು ಬರ್ಕೊಳಕ್ ಬರಲ್ಲ ಅನ್ನಬಾರ್ದು. ಮಾಡ್ತಾ ಇದ್ರೆ ಬಂದ್ಬಿಡ್ತದೆ. ಮನೆಗೆ ಹೋಗಿ ಅದನ್ನು ಓದಕ್ ಹೋಗ್ತೀಯ, ಸರಿಯಾಗಿ ಬರಲ್ಲ, ನೆಕ್ಸ್ಟ್ ವೀಕ್ ಇಂಟ್ರೆಸ್ಟೆಡ್ ಆಗಿ ಬರಿಬೇಕು ಅನ್ನೋದು ನಿನ್ನ ಒಳಗಡೆ ಬರ್ತಾ ಇದೆ. ಬಹುತ್ವ ಪದ. ತ್ರಿಯೇಕ ಅನ್ನೋದೇನು? ಬಹುತ್ವ ಅಂದ್ರೆ ಇಬ್ಬರಿಗಿಂತ 3. ಇನ್ನ ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ ಸಂಯುಕ್ತ ಪದ. ಏನದು? ಸಂಯುಕ್ತ ಅಂತ ಕೇಳಿದ್ದೀರಾ? ಓದುವಾಗ ಎಷ್ಟು ಜನ ಕೇಳಿದಾರೆ ಸಂಯುಕ್ತ ಅಂತ? ಸಂಯುಕ್ತ ಅಂದ್ರೆ ಮಿಕ್ಸು. ಸಂಯುಕ್ತ ಪದಗಳು ಕೇಳಿದ್ದೀರಾ? ಸಂಯುಕ್ತ ಪದಗಳನ್ನ ಬರೀರಿ ಅಂತ ಹೇಳ್ತಾರೆ. ಸಂಯುಕ್ತ ಅಂದ್ರೆ 2ಕ್ಕಿಂತ ಹೆಚ್ಚಾಗಿರೋದನ್ನ ಸಂಯುಕ್ತ ಅಂತಾರೆ. ಹಲ್ಲೆಲೂಯಾ. ಇವತ್ತು ನಾವು ನೋಡ್ತಾ ಇರೋದು, ಅಧ್ಯಾಯ ಮಾಡ್ತಾ ಇರೋದು ತ್ರಿಯೇಕತ್ವ ಅಂದ್ರೆ ಏನು? ಬಹುವಚನ ಪದದು. ಇಬ್ಬರಿಗಿಂತ 3 ಇದ್ರೆ ಬಹುತ್ವ ಅಂತಾರೆ. ಅದನ್ನ ಸಂಯುಕ್ತ ಅಂತಾರೆ. ಇನ್ನೊಂದು ಅರ್ಥದಲ್ಲಿ ಸಂಯುಕ್ತ ಅಂದ್ರೆ ನಮ್ಮ ಗ್ರೀಕ್ ಭಾಷೆಯಲ್ಲಿ ಎಲೋಹಿ, ಇಬ್ರಿ ಭಾಷೆಯಲ್ಲಿ ಏನಂತಾರೆ? ಎಲೋಹಿ. ಎಲೋಹಿ. ಪ್ರೈಸ್ ದ ಲಾರ್ಡ್. ನಮ್ಮ ದೇವರ ಹೆಸರೇನು? ಎಲ್ ರೋಹಿ. ಕೇಳಿದ್ದೀರಾ? ಎಲ್ರೋಹಿ, ಎಲ್ರೋಹಿ, ನನ್ನ ನಿನ್ನ ಕಾಣುವೆ ಸ್ತೋತ್ರವಯ್ಯ. ಒಂದು ತಿಳ್ಕೊಳ್ಳಿ, ತಂದೆ, ಮಗ, ಪವಿತ್ರಾತ್ಮರು, ಇವರು 3 ಬೇರೆ ಬೇರೆ ವ್ಯಕ್ತಿಗಳು. ಏನು? ಸಪರೇಟ್ ಆಗಿದ್ದಾರೆ. ಇವರು 3 ತಿಳ್ಕೊಂಡ್ರೆ ನೀನು ದೇವರು ಯಾರಂತ ನಿನ್ಗೆ ಗೊತ್ತಿರ್ತದೆ. ತಂದೆ, ಮಗ, ಪವಿತ್ರಾತ್ಮರು ಯಾರಂತ ನಿನಗೆ ತಿಳಿದಿದ್ರೆ ದೇವರು ಯಾರಂತ ನಿನಗೆ ಗೊತ್ತಾಗುತ್ತೆ. ಅದನ್ನ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಸತ್ಯನ ನೀನು ತಿಳ್ಕೊಂಡಿದ್ಯಾ ಅಂತ ಅರ್ಥ. ಯೇಸು ಕ್ರಿಸ್ತನ ಬಗ್ಗೆ ತಿಳ್ಕೊಂತೀಯ, ತಂದೆ ಬಗ್ಗೆ ತಿಳ್ಕೊಂತೀಯ,
ಪವಿತ್ರ ಆತ್ಮನ ಬಗ್ಗೆ ತಿಳ್ಕೊಳ್ಳಲ್ಲ. ಅದು ನೀನು ಸಂಪೂರ್ಣವಾಗಿ ಆಗಿಲ್ಲ, ನಂಬೇಕು. ಮೂವತ್ತು ಮೊದಲು ತಂದೆ ಮಗ ಪವಿತ್ರ ಆತ್ಮ ಇದ್ದಾನೆ ಅಂತ ಏನ್ ಮಾಡ್ಬೇಕು? ನಾವು ನಂಬೇಕು. ಯಾಕೆ ನಂಬೇಕಂದ್ರೆ ಸೃಷ್ಟಿಯಲ್ಲಿ ತಂದೆಯಾದ ದೇವರು ಈ ಪ್ರಪಂಚ ಲೋಕಗಳ ನಕ್ಷೆಯನ್ನ ಕೊಟ್ಟಂತೆ. ಯಾರ ಕೈಗೆ? ಯೇಸು ಕ್ರಿಸ್ತನ ಕೈಗೆ. ಯಾರ ಕೈಗೆ ತಂದೆಯಾದ ದೇವರು ಏನನ್ನ ಕೊಟ್ಟ? ನಕ್ಷೆ. ನಕ್ಷೆ ಅಂದ್ರೆ ಪ್ಲಾನ್ ಅನ್ನ ಕೊಟ್ಟಂತೆ. ಈ ಪ್ರಪಂಚ ಲೋಕ ಸರ್ವ ಸೃಷ್ಟಿ ಪ್ಲಾನ್ ಅನ್ನ ತಗೋ ಮಗನೇ ಅಂತ ಯೇಸು ಕ್ರಿಸ್ತನ ಕೈ ಕೊಟ್ಬಿಟ್ಟಂತೆ. ಯೇಸು ಕ್ರಿಸ್ತನ ಸೃಷ್ಟಿಯಲ್ಲಿ ಏನಂದ್ರೆ ಶಿಲ್ಪಿ ಅಂತ ಬರ್ಕೊಳ್ಳಿ, ಇಲ್ಲ ಕೆಲಸಗಾರ, ಬ್ರಾಕೆಟ್ ಅಲ್ಲಿ ಶಿಲ್ಪಿ. ತಂದೆಯಾದ ದೇವರು ದೊಡ್ಡ ಇಂಜಿನಿಯರ್, ಆರ್ಕಿಟೆಕ್ಟ್. ನಕಾಶೆಯನ್ನು ಕೊಟ್ಟ ಯಾರ ಕೈಗೆ? ಯೇಸು ಕ್ರಿಸ್ತನಿಗೆ, ಕೆಲಸಗಾರನ ಕೈಗೆ. ಒಂದು ಬಿಲ್ಡಿಂಗ್ ಅಲ್ಲಿ ಹಾಗೆ ತಾನೆ ಇಂಜಿನಿಯರ್ ಮೇಸ್ತ್ರಿ ಕೈ ಕೊಟ್ಬಿಡ್ತಾನೆ. ಈ ಬಿಲ್ಡಿಂಗ್ ಅಲ್ಲಿ ನಮ್ ಶೇಪ್ ಬರ್ಬೇಕಪ್ಪ, ಇಲ್ಲಿ ಕಿಚನ್, ಇಲ್ಲಿ ಬೆಡ್ರೂಮ್, ಇಲ್ಲಿ ಹಾಲು, ಇಲ್ಲಿ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅಂತ ಇಂಜಿನಿಯರ್ ಕೊಟ್ಬಿಟ್ಟು ಪ್ಲಾನ್ ಕೊಟ್ಬಿಟ್ಟು ಹೋಗ್ಬಿಡ್ತಾನೆ. ಹಂಗೆ ಕಟ್ತಾನೆ. ಯೇಸು ಕ್ರಿಸ್ತನಲ್ಲಿ ಯಾರು? ಕೆಲಸಗಾರ, ಶಿಲ್ಪಿ. ನಮ್ಮನ್ನೆಲ್ಲ ತಿದ್ದಿ ರೂಪಿಸಿ ಬೆಟ್ಟ ಗುಡ್ಡ ಸಮುದ್ರ ತನ್ನ ಕೈಯಿಂದ ಅದನ್ನಿಲ್ದಿರ ಒಂದಾದ್ರೂ ಉಂಟಾಗಲಿಲ್ಲ. ಹಲ್ಲೆಲೂಯಾ. ಆಮೇಲೆ ಪವಿತ್ರ ಆತ್ಮನಿದಾನಲ್ಲ ಮೂರನೇವರು, ಆತನು ಏನಂದ್ರೆ ಕ್ರಿಯಾತ್ಮನು ಅಂತ ಬರ್ಬೇಕು. ಕ್ರಿಯಾತ್ಮನು ಬರ್ಕೋಬೇಕು, ತಪ್ಪಾದ್ರೂ ಬರೋಲ್ಲ. ಕ್ರಿಯಾತ್ಮನ ಅಂದ್ರೆ ಕ್ರಿಯೆ ಮಾಡೋದು, ಕಾರ್ಯನ ಜರುಗಿಸೋದು. ಇವತ್ತು ನಮ್ಮ ಸಭೆಯಲ್ಲಿ ಅದ್ಭುತಗಳಾಯ್ತು ಅಂತಾರೆ, ಕ್ರಿಯೆ ಮಾಡ್ತಾರೆ ಪರಿಶುದ್ಧ ಆತ್ಮ ದೇವರು. ಅದಕ್ಕೆ ಅವರಿಗೆ ಸ್ವಸ್ಥತೆ ಸಿಕ್ತು. ಹಲ್ಲೆಲೂಯಾ. ಸೊ ಸೃಷ್ಟಿಯಲ್ಲಿ ಇವರು ಮೂವರು ಇದ್ದಾರೆ. ತಂದೆ ಇದ್ದಾರೆ, ಪ್ಲಾನ್ ನಕ್ಷೆಯನ್ನು ಕೊಟ್ಟಂತ ತಂದೆಯಾದ ದೇವರಿದ್ದಾರೆ, ಎಲ್ಲವನ್ನ ರೂಪಿಸಿ ಸೃಷ್ಟಿಸಿದಂತ ಯೇಸು ಕ್ರಿಸ್ತನು ಶಿಲ್ಪಿ ಇದ್ದಾರೆ, ಶಿಲ್ಪಿ ಕೆತ್ತೋರು. ಕೆಲಸಗಾರ ಇದ್ದಾರೆ, ಕ್ರಿಯಾತ್ಮನು ಕಾರ್ಯವನ್ನು ಸಾಧಿಸುವ ಆತ್ಮನೂ ಇದ್ದಾರೆ. ನಾವು ಆದಿ ಕಾಂಡದಲ್ಲಿ ಆಮೇನ್ 1:26-27 ಓದುವಾಗ ಮನುಷ್ಯರನ್ನ ಉಂಟು ಮಾಡುವಾಗ ಮಾತಾಡ್ತಾ ಇದ್ದಾರೆ. ಓದಿ ಒಬ್ಬರು. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ, ಅಲ್ಲಿ ಮನುಷ್ಯರಿಲ್ಲ, ಯಾರ ಹತ್ರ ನಮ್ಮ ಅಂತ ಇದ್ದಾರೆ. ಇನ್ನು ಮೊದಲನೇ ಆದವನೇ ಉಂಟು ಮಾಡಿಲ್ಲ, ನಮ್ಮ ಅಂತ ಇದ್ದಾರೆ. ಇವತ್ತು ಪರಿಶುದ್ಧಾತ್ಮನು ಇವತ್ತು ನಮ್ಮಲ್ಲ ಅಂತಾರೆ. ಯೇಸು ಇದ್ದಾರೆ, ಓಕೆ. ದೇವರಿದ್ದಾರೆ, ಓಕೆ. ಪರಿಶುದ್ಧಾತ್ಮ ಇಲ್ಲ ಅಂತ ಬರ್ಕೋಬೇಕು, ತಪ್ಪಾಗಿಲ್ಲ. ಹಲ್ಲೆಲೂಯಾ. ಏನನ್ನ ಹೇಳ್ತೀನಿ ನಿಮ್ಗೆ ಇವಾಗ? ಅಲ್ಲಿ ಮನುಷ್ಯನೇ ಇಲ್ಲ, ನಮ್ಮ ಹಾಗೆ ನಮ್ಮ ಹೋಲಿಕೆಯಲ್ಲಿ ಅಂತ ಇದ್ದಾರೆ. ನಮ್ಮ ಅಂದ್ರೆ ಇಬ್ಬರಿಗಿಂತ ಹೆಚ್ಚಿದ್ರೆ ನಮ್ಮ. ನೋಡಮ್ಮ ಅಲ್ಲಿ ವಾಕ್ಯದಲ್ಲಿ ಏನಂತಿದೆ ಅಂದ್ರೆ ನಮ್ಮ ಹೋಲಿಕೆ. ಮನುಷ್ಯನೇ ಇಲ್ಲ ಇನ್ನ ಭೂಮಿಯಲ್ಲಿ, ಒಬ್ಬ ಮನುಷ್ಯನೂ ಇಲ್ಲ. ಪ್ರಾಣಿಗಳಿದೆ, ಪಕ್ಷಿಗಳಿದೆ, ಎಲ್ಲ ಇದೆ, ಮನುಷ್ಯನೂ ಇಲ್ಲ. ನಮ್ಮ ಅಂತ ಇದ್ದಾರೆ. ಹಂಗಾದ್ರೆ ಇಬ್ಬರಿಗಿಂತ ಹೆಚ್ಚಿದ್ದಾರೆ. ಅವ್ರು ಯಾರಂದ್ರೆ ತಂದೆ ಮಗ ಪವಿತ್ರ ಆತ್ಮ. ಇನ್ನೊಂದು ಡಿನಾಮಿನೇಷನ್ ಹೇಳ್ತದಂತೆ ದೇವರ ಹೆಂಡತಿ ಮಾತಾಡ್ತಾ ಇದ್ದಾರೆ. ಪರಿಶುದ್ಧಾತ್ಮನೇ ದೇವರ ಹೆಂಡತಿ ಅಂತ. ಆಮೇಲೆ ತಂದೆ ಮಗ ಪವಿತ್ರ ಆತ್ಮನು ಅಂದ್ರೆ ಕೆಲವರು ದೇವರ ಹೆಂಡತಿ ಇದ್ದಾರ ಅಂತ ಕೇಳ್ತಾರೆ. ನಿಮ್ಮನ್ನ ಇಲ್ಲ, ಆತನಿಗೆ ಅಲ್ಲಿ ಸಂಸಾರ, ಆತನಿಗೆ ಅಲ್ಲಿ ಮಾನವನ ಬದುಕು. ಹಲ್ಲೆಲೂಯಾ. ಹಂಗಂತಾರೆ, ಹಂಗಂತ ಬದಲು ಮಾಡ್ತಾರೆ. ಕೇಳ್ಬೇಡಿ. ಹೊಟ್ಟೆಯಲ್ಲಿ ಹೆಂಗಿದ ವೈಟು ಎಲ್ಲೋ ಹೊರೆ ಹಂಗೆ ತಿರಿಯೇಕತ್ವ ಅಂತಾರೆ. ಹಂಗೂ ಅಲ್ಲ. ಆಪದಲ್ಲಿ 3 ಭಾಗ ಇದೆ, ಮೇಲೆ ತೋಳು, ಒಳಗಡೆ ಕಂಡ, ಒಳಗಡೆ ಬೀಜ. ಅದನ್ನು ಸೇರಿ ಪರಿಶುದ್ಧ ಆತ್ಮ ಅಂದ್ರೆ ಅದು ಅಲ್ಲ. ಹೊಟ್ಟೆ ಇರೋ 3 ಶೇಪುನು ಅಲ್ಲ. ಪರಿಶುದ್ಧ ಆತ್ಮ ಊಹಿಸಕ್ಕೆ ಆಗಲ್ಲ, ವರ್ಣಿಸೋದಕ್ಕೆ ಆಗಲ್ಲ. ಸೊ ಇಲ್ಲಿ 3 ಮಾತಾಡ್ತಾ ಇದ್ದಾರೆ ವಾಕ್ಯದಲ್ಲಿ. ನಮ್ಮ ಹೋಲಿಕೆಯಲ್ಲಿ, ನಮ್ಮ ಹಾಗೆ ಮನುಷ್ಯನಿಲ್ಲ. ಯಾರ ಹತ್ರ ಮಾತಾಡ್ತಾರೆ? ನೀವೊಂದ್ಸರಿ ಯೋಚನೆ ಮಾಡಿ. ಮನುಷ್ಯನಿಲ್ಲ ಭೂಮಿ ಮೇಲೆ. ನಮ್ಮ ಹೋಲಿಕೆಯಲ್ಲಿ ನಮ್ಮ ಹಾಗೆ ಮನುಷ್ಯನ ಉಂಟು ಮಾಡೋಣ. ನಾವೇ ಯೋಚನೆ ಮಾಡಬೇಕು. ಇಲ್ಲಿ 3 ಇದ್ದಾರೆ, ತಂದೆ ಮಗ ಪವಿತ್ರ ಆತ್ಮ. ಜ್ಞಾನೋಕ್ತಿಗಳ ಗ್ರಂಥ 8ನೇ ಅಧ್ಯಾಯವನ್ನು ಓದುವಾಗ ನೀವು ಮನೆಗೆ ಹೋಗಿ ಓದ್ಕೊಳ್ಳಿ. ಆಮೇಲೆ ದೇವರು ಈ ಭೂಮಿಯನ್ನು ನಿರ್ಮಿಸುವಾಗ ನಮ್ಮ ಜೊತೆಯಲ್ಲಿ ಇದ್ದೆ ಅಂತ ಯೇಸು ಕ್ರಿಸ್ತ ಸೊಲೊಮೋನ ಬರೀತಾನೆ. ಈ ಭೂಮಿಯನ್ನ ಸಕಲವನ್ನ ನಿರ್ಮಿಸುವಾಗ ನಾನು ದೇವರ ಜೊತೆ ತಿರುಗಾಡ್ತಾ ಇದ್ದೆ, ಕೆಲಸ ಮಾಡ್ತಾ ಇದ್ದೆ ಅಂತ ಹೇಳ್ತಾನೆ ಯೇಸು ಕ್ರಿಸ್ತ ಸೊಲೊಮೋನ. ಆಮೇಲೆ
ಅಲ್ಲೆಲೂಯಾ. ಒಬ್ಬ ಮನುಷ್ಯನಲ್ಲಿ ಹೇಗೆ ದೇಹ, ಆತ್ಮ, ಪ್ರಾಣ ಇದೆಯೋ ಸೇರಿ ಮನುಷ್ಯನಾಗಿರೋದು. ಮೊನ್ನೆ ಹೇಳಿದಂಗೆ ತಿರ್ಗಾ ಹೇಳ್ತಾ ಇದ್ದೆ, ನಿನ್ನಲ್ಲಿ ಪ್ರಾಣ ಇದೆ, ಶರೀರ ಇದೆ, ಆತ್ಮ ಇದೆ. ಈ ಮೂರು ಇದ್ರೆ ಮನುಷ್ಯನ. ದುರಾತ್ಮ ಇದೆ, ದೇವರಾತ್ಮ ಇದೆ, ಆಮೇಲೆ ಮನುಷ್ಯ ಆತ್ಮ ಇದೆ, ಆಮೇಲೆ ಒಟ್ಟಿನಲ್ಲಿ ಮೂರಿದ್ರೆ ಮನುಷ್ಯ. ಯಾರಾದ್ರೂ ಒಬ್ರು ಇರ್ತಾರೆ, ದೇವರಾತ್ಮ ಇರ್ತಾರೆ, ದುರಾತ್ಮ ಇರ್ತಾರೆ, ಮನುಷ್ಯ ಆತ್ಮ ಜೊತೆಲಿ ಮನುಷ್ಯ ಅಂತಾರೆ. ಹೆಂಗೆ? ಅದೇ ರೀತಿಯಾಗಿ ತಂದೆ, ಮಗ, ಪರಿಶುದ್ಧ ಆತ್ಮ ಸೇರಿ ನಮ್ಮ ದೇವರಾಗಿದ್ದಾರೆ. ಒಂದು ದಿನ ಅಂದ್ರೆ ಏನೇನು ಹೇಳಿ? ಒಂದು ದಿನ ಅಂದ್ರೆ ಎಷ್ಟು ಗಂಟೆ? ಏನ್ ಭಾಗ ಮಾಡ್ತಾರೆ ದಿನ? ನನಗೆ ಒಂದೇ ಮಾತಲ್ಲಿ ಹಗಲು ರಾತ್ರಿನ ಅರ್ಧ ಮಾಡ್ತಾರೆ. ಅರ್ಧ ರಾತ್ರಿ ಅರ್ಧ ಹಗಲನ್ನ ಒಂದು ದಿನ ಅಂತಾರೆ. ಹಾಗೆ ತಂದೆ, ಮಗ, ಪವಿತ್ರ ಆತ್ಮ ಸೇರಿ ನಮ್ಮ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಮೂವರು ಏಕವಾಗಿದ್ದಾರೆ. ಐಕ್ಯತೆಯನ್ನ ಸೂಚಿಸ್ತೈತೆ. ಬರ್ಕೊಳ್ಳಿ, ನಮ್ಮ ದೇವರು ತಂದೆ, ಮಗ, ಪವಿತ್ರ ಆತ್ಮನು ಐಕ್ಯತೆ ಒಂದಾಗಿದ್ದಾರೆ. ಹೆಂಗೆ ಅಂದ್ರೆ, ಹಲ್ಲೆಲೂಯಾ, ಹೇಗೆ ಒಂದಾಗಿದ್ದಾರೆ ಅಂದ್ರೆ, ಮೂರು ಆಲೋಚನೆನೂ ಒಂದೇ, ಮೂರು ಆಸೆನೂ ಒಂದೇ, ಎಲ್ಲಾರು ರಕ್ಷಣೆ ಹೊಂದಬೇಕು. ನೋಡಿ, ಇವಾಗ ಪರಿಶುದ್ಧ ಆತ್ಮನಿದ್ದಾನೆ ಭೂಮಿಯಲ್ಲಿ. ಏನ್ ಮಾಡ್ತಾ ಇದ್ದಾರೆ? ಎಲ್ಲಾರು ರಕ್ಷಣೆ ಹೊಂದಿ ಪರಲೋಕಕ್ಕೆ ಬರ್ಬೇಕಂತ ಎಲ್ಲಾ ಮನುಷ್ಯನ ಹತ್ರ ಹೃದಯದಲ್ಲಿ, ಸಭೆಯಲ್ಲಿ, ಬೋಧಕರ ಮೂಲಕ, ವಿಶ್ವಾಸಿ ಮೂಲಕ ಮಾತಾಡ್ತಾ ಇದ್ದಾರೆ. ಯೇಸು ಕ್ರಿಸ್ತನ್ ಬಂದ, ತನ್ನ ರಕ್ತನ ಕೊಟ್ಟು ಚೆಲ್ಲಿ ತನ್ನ ಜೀವನ ಕೊಟ್ಟು ನಾವು ರಕ್ಷಣೆ ಹೊಂದಬೇಕಂತ ಕಂಪ್ಲೀಟ್ಲಿ ನಮಗೆ ತನ್ನನ್ನ ಸಮರ್ಪಿಸ್ತಾ ತಂದೆಯಾದ ದೇವರು ಮೂವರು ಪರಿಶುದ್ಧಾತ್ಮ ಏನ್ ಮಾಡ್ತಾ ಇದ್ದಾರೆ? ನಾವು ರಕ್ಷಣೆ ಹೊಂದಬೇಕಂತ ಕ್ರಿಯೆ ಮಾಡ್ತಾ ಇದ್ದಾರೆ. ಸಭೆಗಳಲ್ಲಿ ಮಾತಾಡ್ತಾ ಇದ್ದಾರೆ, ದೃಢಪಡಿಸ್ತಾ ಇದ್ದಾರೆ, ಎನ್ಕರೇಜ್ ಮಾಡ್ತಾ ಇದ್ದಾರೆ. ಪಾಪ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ, ಪರಿಶುದ್ಧವಾಗಿರು ಅಂತ ಹೇಳ್ತಾ ಇದ್ದಾನೆ, ಪ್ರೇಯರ್ ಮಾಡು ಅಂತ ಹೇಳ್ತಾ ಇದ್ದಾನೆ, ದೃಢವಾಗಿರು ಅಂತ ಹೇಳ್ತಾ ಇದ್ದಾನೆ, ಸೋತೋಗ್ಬೇಡ ಅಂತಾನೆ, ಭಯ ಪಡಬೇಡ ಅಂತಾನೆ. ಇದೆಲ್ಲ ಏನಕ್ಕಂದ್ರೆ ನೀನ್ ಪರಲೋಕಕ್ಕೆ ಬರ್ಬೇಕು, ಅನೇಕನ ದೇವರಿಗೆ ತರಬೇಕಂತ. ಯೇಸು ಕ್ರಿಸ್ತನ ಮಧ್ಯದಲ್ಲಿ, ಇಬ್ಬರ ಮಧ್ಯದಲ್ಲಿ ಯಾರಿದ್ದಾರೆ? ತಂದೆ, ಪರಿಶುದ್ಧಾತ್ಮ ಮಧ್ಯದಲ್ಲಿ ಯೇಸು ಕ್ರಿಸ್ತನಿದ್ದಾನೆ. ತಂದೆ, ಪರಿಶುದ್ಧಾತ್ಮ ಮಧ್ಯದಲ್ಲಿ ಯೇಸು ಕ್ರಿಸ್ತನಿದ್ದಾನೆ. ಮಗ ಅಲ್ವಾ? ತಂದೆ ಮತ್ತು ಪವಿತ್ರ ಆತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ ಅಂತ ಹೇಳ್ಕೊಟ್ಟೆ ಯೇಸು ಕ್ರಿಸ್ತನು. ಓಕೆ, ಅಲ್ಲಿ ಕೂಡ ತ್ರಿಯೇಕತ್ವ ಸೂಚಿಸ್ತದೆ, ತ್ರಿತ್ವ. ಹಲ್ಲೆಲೂಯಾ. ಆಮೇಲೆ ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಮಧ್ಯದಲ್ಲಿ ಯಾರಿದ್ದಾರೆ ಅಂತ ಹೇಳಿದ್ರೆ ಕ್ರಿಸ್ತನಿದ್ದಾನೆ. ಕ್ರಿಸ್ತನ್ ಏನ್ ಮಾಡ್ದ? ಮಾನವ ಕುಲಕ್ಕೆ ತನ್ನನ್ನ ತಾನು ಮನುಷ್ಯನಾಗಿ ಮಾಡಿಕೊಂಡು ತನ್ನ ಮನುಷ್ಯ ರೂಪದಲ್ಲಿ ನಮಗೆ ಪ್ರಾಣ ಕೊಟ್ಟು ಮನುಷ್ಯನನ್ನ ರಕ್ಷಿಸ್ತ. ಸರಿ, ತಂದೆ ಇದ್ದಾರಲ್ಲ, ತಂದೆ ಏನ್ ಮಾಡೋದಂದ್ರೆ ನಮ್ಮನ್ನ ರೂಪಿಸ್ತಾನೆ. ಅದು ಬಂದು ನಮಗೆ ರಕ್ತ ಚೆಲ್ಲುವವರೆಗೂ ನಮ್ಮನ್ನ ಕಾಪಾಡಿಕೊಂಡಿದ್ದ, ನಮ್ಮನ್ನ ಶ್ರಮಿಸ್ತಾ, ನಮ್ಮ ಪಾಪಗಳನ್ನ ತಂದೆಯಾದ ದೇವರು. ಹಲ್ಲೆಲೂಯಾ. ಸೊ ಮೂರು ಜೀವನನು ತುಂಬಾ ಅತ್ಯವಶ್ಯಕ. ಪರಲೋಕಕ್ಕೆ ಹೋಗೋಕೆ ಒಂದು ವಿಶ್ವಾಸಿಗೆ ಅವರು ತಂದೆನ ನಂಬ್ತಾರೆ, ಯೇಸುನ ನಂಬ್ತಾರೆ, ಪವಿತ್ರ ಆತ್ಮ ನಮ್ಮಲ್ಲ ಅಂದ್ರೆ ಹೋಗಲ್ಲ, ಪರಲೋಕಕ್ಕೆ ಹೋಗೋದಿಲ್ಲ. ಎರಡನೇದು ಯೇಸು ಕ್ರಿಸ್ತನ್ ನಂಬ್ತಾರೆ, ಆಮೇಲೆ ಪರಿಶುದ್ಧಾತ್ಮ ತಂದೆಯಾದ ದೇವರು ನಂಬ್ತಾರೆ, ಅವರು ಹೋಗಲ್ಲ. ಇನ್ನು ಕೆಲವರು ಅವರಿಬ್ಬರು ನಂಬ್ತಾರೆ, ಪರಿಶುದ್ಧಾತ್ಮ ನಂಬಲ್ಲ, ಅವರು ಪರಲೋಕಕ್ಕೆ ಹೋಗಲ್ಲ. ತಂದೆನ ಪರಿಶುದ್ಧಾತ್ಮ ನಂಬ್ತಾರೆ, ಯೇಸುನ ನಂಬಲ್ಲ. ಅಥವಾ ಪ್ರವಾದಿ, ಒಬ್ಬ ದೇವದೂತ, ದೇವರುಗಳಲ್ಲಿ ಒಬ್ಬನು ಚಿಕ್ಕ ದೇವರು, ಆಮೇಲೆ ಹಲ್ಲೆಲೂಯಾ ಅಂತ ಹೇಳ್ಬಿಟ್ಟು ಮೈಂಡ್ ವಾಶ್ ಮಾಡ್ತಾರೆ. ಹಲ್ಲೆಲೂಯಾ. ಈ ಮೂರು ಅನನ್ಯತೆ ಒಂದು ಮನುಷ್ಯ ಜೀವನದಲ್ಲಿ ನಡೀಲೇಬೇಕು. ಈ ಮೂರು ಅನುಗ್ರಹ ಬೇಕು. ಪೌಲ ಹೇಳ್ತಾನೆ ಕೊರಿಯಂತ ಸಭೆಗೆ ಲಾಸ್ಟ್ ಪತ್ರಿಕೆಯನ್ನು ಬರೆಯುವಾಗ, 2 ಕೊರಿಯಂತ ಗ್ರಂಥನ ಬರೆಯುವಾಗ, ನಮ್ಮ ತಂದೆಯಾದ ದೇವರಿದ್ದರು, ಕರ್ತನಾದ ಯೇಸು ಕ್ರಿಸ್ತನಿದ್ದರು ಅಂತ ಹೇಳ್ತಾನೆ. ಆಮೇಲೆ ನಮ್ಮ ಹತ್ರ ಏನಂತ ಮಾತಾಡ್ತಾನಂದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ದೇವರ ಪ್ರೀತಿ, ಪರಿಶುದ್ಧಾತ್ಮನ ನಿಮ್ಮೆಲ್ಲರೊಟ್ಟಿಗೆ ಮೂರು ಹೇಳ್ತಾರೆ ನೋಡಿ. ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನನ್ಯತೆ. ಮೂರು ಒಂದು ವಿಶ್ವಾಸಿಗೆ ಬೇಕೇ ಬೇಕು. ನೀನು ಪ್ರೇಯರ್ ಮಾಡುವಾಗ ಕೂಡ ನಿನ್ನ ವಿಶ್ವಾಸ ಕೂಡ ಅಂತದ್ದೇ ಆಗಿರ್ಬೇಕು. ಹಲ್ಲೆಲೂಯಾ. ಆಮೆನ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಸೊ ಪರಿಶುದ್ಧಾತ್ಮ ನಿನ್ನ ಹಲ್ಲೆಗೆಳಿಬಾರದು. ಪರಿಶುದ್ಧಾತ್ಮ ನಿನಗೆ ಪ್ರತಿದಿನ ನಿನ್ನ ನಡೆಸಬೇಕು, ಕಾಯಬೇಕು, ಕಾಪಾಡಬೇಕು. ಹಲ್ಲೆಲೂಯಾ. ಈಗ ಯೇಸು ಕ್ರಿಸ್ತನ ಕೆಲಸ ಮುಗಿದಿದೆ, ಪರಿಶುದ್ಧಾತ್ಮನ ಕ್ರಿಯೆ ಜರುಗ್ತಾ ಇದೆ ಭೂಮಿ ಮೇಲೆ. ಹಲ್ಲೆಲೂಯಾ. ತಂದೆ ಭೂಮಿಯನ್ನು ಏನ್ ಮಾಡಿದ್ರು? ರೂಪಿಸಿದ್ರು,
ನಡೆಸುವ ಪ್ಲಾನ್ ಅನ್ನ ಕೆಲಸಗಾರನಾದ ಶಿಲ್ಪಿಯಾದ ಯೇಸು ಕ್ರಿಸ್ತನ ಕೈ ಕೊಟ್ಟು ಯೇಸು ಕ್ರಿಸ್ತನು ಕಂಪ್ಲೀಟ್ ಮಾಡಿ ಮುಗಿಸಿ ಅದಕ್ಕಾಗಿ ಪ್ರಾಣವನ್ನು ಕೊಟ್ಟ ಆ ಪರಿಶುದ್ಧ ಆತ್ಮನು ಅದು ಕ್ಲಿಯರ್ ಆಗಲಿ ಅಂತ ಈಗ ಪಾಪ ಮಾಡಿದಂಗೆ ನಮ್ಮನ್ನ ತಡೀತಾ ಇದ್ದಾನೆ. ಒಂದೇ ಕೆಲಸ, ಪರಿಶುದ್ಧ ಆತ್ಮ ಮೇನ್ ದೊಡ್ಡ ಕೆಲಸ. ನೀ ಪಾಪ ಮಾಡುವ ಪಾಪ ಮಾಡಿದ್ರೆ ತಡೆಯೋದೇ ಪರಿಶುದ್ಧ ಆತ್ಮ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ದೇವರು ನಮ್ಮ ಕೂಡ ಇದ್ದಾನೆ. ಆಮೇಲೆ ಒಂದು ವಿಚಿತ್ರ ಕೇಳಿದ್ದೇನೆ, ಶಾಕ್ ಆಗ್ಬಿಡ್ತೀನಿ. ಈ ದೇವರಿಗೆ ತ್ರಿಯೇಕತ್ವ ಇದೆಯಲ್ಲ, ಸೈತಾನ ಕೂಡ ಡೂಪ್ಲಿಕೇಟ್ ತ್ರಿಯೇಕತ್ವ ಇರೋಲ್ಲ. ಏನು ಸೈತಾನ ಕೂಡ, ಹಲ್ಲೆಲೂಯಾ, ಅವನಿಗೂ ತ್ರಿಯೇಕತ್ವ ಇದೆ. ಅವನಿಗೂ ಕೂಡ ಹೇಗೆ ಯೇಸು ಕ್ರಿಸ್ತನಿಗೆ ದೇವರಲ್ಲಿ ಯೇಸು ಕ್ರಿಸ್ತನ ಮಗ, ದೇವರಲ್ಲಿ ಒಂದು ಭಾಗ ಏನು ಮಗ, ಅವನಿಗೆ ಕ್ರಿಸ್ತು ವಿರೋಧಿ ಅಂತ್ಯಕ್ರೈಸ್ಟ್ ಕೇತಿನ ಮಗ ಅಂತ್ಯಗಳಲ್ಲಿ ಅಂತಿರ್ತಾರೆ ಮಗ. ಹೇಗೆ ಪರಿಶುದ್ಧ ಇವತ್ತು ಸಭೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಆಮೇಲೆ ಹಲ್ಲೆಲೂಯಾ. ಸುಳ್ಳು ಮೃಗ ಅದು ಇವತ್ತು ಕೆಲಸ ಮಾಡ್ತಾ ಇದೆ. ಹೆಂಗೆ ಗಂಡ ಸ್ವಲ್ಪ ಕೆಲಸ ಮಾಡ್ತಾ ಇದ್ರು, ಸಾರಿ ಹಲ್ಲೆಲೂಯಾ, ತಂದೆಯಾದ ದೇವರು ಕೆಲಸ ಮಾಡ್ತಾ ಇದ್ದನು. ತಂದೆ ಸ್ಥಳದಲ್ಲಿ ಗಂಡ ಸರ್ಪವನ್ನ ಇಟ್ಕೊಂಡಿದ್ದಾನೆ. ಆ ವಾಕ್ಯನ ನೀವು ಪ್ರಕಟಣೆ ಗ್ರಂಥ 16ನೇ ಅಧ್ಯಾಯದಲ್ಲಿ ನಮಗೆ ಸಿಗುತ್ತೆ. ಹೇಗೆ ಪ್ರಕಟಣೆ ಗ್ರಂಥ 16ನೇ ಅಧ್ಯಾಯದಲ್ಲಿ ಸೈತಾನನ ತ್ರಿಯೇಕತ್ವ ಕಾಣಿಸ್ತದೆ ನೋಡಿ. ಆಮೇಲೆ 13:14 ಪ್ರೈಸ್ ದ ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಒಂದು ನಿಮಿಷ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ಓಡಾಡಬಾರ್ದು, ಯಾರು ಓಡಾಡಬಾರ್ದು. ಹೋದ್ರೆ ನೀವು ಯಾಕೆ ನೋಡೋದು? ಒಬ್ಬರು ಬಂದ್ಬಿಡಿ. ಥ್ಯಾಂಕ್ ಯು ಜೀಸಸ್. ಆಮೇಲೆ 13ನೇ ವಚನ ಓದ್ತೀನಿ ನೋಡಿ. ಮತ್ತು ಘಟಸರ್ಪ ಮೃಗ ಸುಳ್ಳು ಪ್ರವಾದಿ. ಘಟಸರ್ಪ ಅಂದ್ರೆ ತಂದೆ, ಸೈತಾನಿಗೆ, ದೇವರಿಗೆ ತಂದೆ. ಇಲ್ಲಿ ಸೈತಾನಿಗೆ ಘಟಸರ್ಪ, ಅಲ್ಲಿ ದೇವರಿಗೆ ಯೇಸು ಕ್ರಿಸ್ತನ ಮಗ. ಇಲ್ಲಿ ಮೃಗ ಅಂದ್ರೆ ಕ್ರಿಸ್ತು ವಿರೋಧಿ ಆತ್ಮ. ಮಗ ತರ ಲೆಕ್ಕ ತಗೊಂಡಿದ್ದಾನೆ. ಅಲ್ಲಿ ಪರಿಶುದ್ಧ ಆತ್ಮನು ಅಲ್ವಾ ದೇವರಿಗೆ, ಇಲ್ಲಿ ಸುಳ್ಳು ಪ್ರವಾದಿ. ಈ ಮೂರು ಸೈತಾನನ ತ್ರಿಯೇಕ. ಇವಾಗ 7 ವರ್ಷದಲ್ಲಿ ಯಾರು ಬರ್ತಾರೆ? ಸೈತಾನ ಮಗ. ಹೆಂಗೆ ಯೇಸು ಕ್ರಿಸ್ತನ್ ಬಂದು ನಮಗಾಗಿ 33.5 ವರ್ಷ ಈ ಭೂಮಿಯಲ್ಲಿ ರಕ್ತ ಸುರಿಸೋಗಿ ತಿರ್ಗಾ ನಮ್ಮನ್ನ ರಕ್ಷಿಸೋದಕ್ಕೆ ತಿರುಗಿ ಬರ್ತಾನೋ, ಸೈತಾನನ ಮಗನು ಕೂಡ ಬರ್ತಾನೆ. ಆಮೇಲೆ ಈಗ ಸುಳ್ಳು ಪ್ರವಾದಿ ಅಂತಿದೆಯಾ ನೋಡಿ, ಅಲ್ಲಿ ಸುಳ್ಳು ಪ್ರವಾದಿ ಇವಾಗ ಕೆಲಸ ಮಾಡ್ತಾ ಇದೆ. ಅದು ಮೃಗ, ಎರಡನೆಯ ಮೃಗ. ಏನದು? ಮೊದಲನೆಯ ಮೃಗ ಯಾರು? ಮೊದಲನೇ ಮೃಗ ಅಂತ ಬರ್ತಿದೆ ನೋಡಲ್ಲಿ. ಮೃಗ ಅಂತಿದ್ರೆ ಮೊದಲನೇ ಮೃಗ. ಘಟಸರ್ಪ ಬಂದು ತಂದೆಗೆ ತ್ರಿಯೇಕತ್ವ. ಮೃಗ ಅಂದ್ರೆ ಆಮೇಲೆ ಕ್ರಿಸ್ತು ವಿರೋಧಿ ಆತ್ಮ, ಕ್ರಿಸ್ತು ವಿರೋಧಿ ಮೃಗ, ಮಗನಿಗೆ ಯೇಸು ಕ್ರಿಸ್ತನ ಸಮಾನ. ಮೂರನೇದು ಸುಳ್ಳು ಪ್ರವಾದಿ. ಅದು ಎಲ್ಲಿಂದ? ಭೂಮಿಯಿಂದ ಬರ್ತದೆ. 2 ಕೊಂಬುಗಳು ಅದಕ್ಕೆ ಓದಿದಿರಲ್ಲ. ಆಮೇಲೆ ಅದು ಸುಳ್ಳು ಪ್ರವಾದಿ, ತಪ್ಪಾಗಿ ದೇವರಿಗೆ ಸತ್ಯಕ್ಕೆ ಆಮೇಲೆ ಯೇಸು ಕ್ರಿಸ್ತನಿಗೆ ವಿರುದ್ಧವಾಗಿ ಬೋಧಿಸುವ ಆತ್ಮ ಸುಳ್ಳು ಪ್ರವಾದಿ, ಸೈತಾನನ ಬಾಯಿಯವರು. ಸೊ ದೇವರಿಗೆ ತ್ರಿಯೇಕ ಇದ್ದಂಗೆ ಡೂಪ್ಲಿಕೇಟ್ ಮಾಡ್ಕೊಂಡಿದ್ದಾನೆ ಸೈತಾನ. ನಿಜನಾ? ಆಮೇಲೆ ಒಂದು ಸೇರಿ ಎಷ್ಟಾಗುತ್ತೆ? ತ್ರಿಯೇಕ. 1+1+1+3 ತ್ರಿಯೇಕ. 3 ಏಕವಾಗಿರು. ಹಲ್ಲೆಲೂಯಾ. 3 ಇದನ್ನ ತ್ರಿಭುಜವಾಗಿ ಏರ್ಪಡುತ್ತದೆ. ಕ್ರಿಸ್ತನ ಆತ್ಮ, ತಂದೆಯ ಆತ್ಮನು, ಪರಿಶುದ್ಧ ಆತ್ಮನು, ದೇವರ ಆತ್ಮನು, ಮಗನ ಆತ್ಮನು, ಸಹಾಯದ ಆತ್ಮನು, ಸತ್ಯದ ಆತ್ಮನು, ಬೆಳಕಿನ ಆತ್ಮನು, ಬದುಕಿಸುವ ಆತ್ಮನು. ಕೇಳಿದ್ರಾ? ಇದು ಬೈಬಲ್ ನೋಡುವಾಗ ಈ ಮಾತುಗಳು ನಿಮಗೆ ಸಿಗ್ತದೆ. ಮಗನ ಆತ್ಮ ಅಂತಾನೆ ಇರ್ತದೆ. ಏನಂತಿರ್ತದೆ? ತಂದೆಯ ಆತ್ಮ ಅಂತಿರ್ತದೆ. ಆಮೇಲೆ ಸತ್ಯದ ಆತ್ಮ ಅಂತಿರ್ತದೆ. ಹಲ್ಲೆಲೂಯಾ. 66 ಗ್ರಂಥಗಳಲ್ಲಿ ಕೂಡ ತಂದೆ, ಮಗ, ಪರಿಶುದ್ಧಾತ್ಮನು ಬರೆಯಲ್ಪಟ್ಟಿದೆ. ಇಂಥದ್ರಲ್ಲಿ ತಂದೆ, ಮಗ, ಪವಿತ್ರಾತ್ಮನು ಇಲ್ಲ ಅನ್ನೋ ಮಾತಿಲ್ಲ. ಒಂದೊಂದು ಗ್ರಂಥದಲ್ಲಿಯೂ 3 ಬಗೆನು ಬರೆಯಲ್ಪಟ್ಟಿದೆ.
ಹಲ್ಲೆಲೂಯಾ, ಹಲ್ಲೆಲೂಯಾ. ಬೆಂಕಿಯ ಆತ್ಮ, ಪರಿಶುದ್ಧಾತ್ಮನಿಗೆ ಇನ್ನೊಂದು ಹೆಸರೇನು? ನಮ್ಮ ದೇವರು ಇಬ್ರಿಯ ಗ್ರಂಥ 12ನೇ ಅಧ್ಯಾಯ ಹೇಳ್ತದೆ, ದಹಿಸುವ ಅಗ್ನಿಯಾಗಿದ್ದಾನೆ. ದಹಿಸುವ, ಹಾಗಾದ್ರೆ ತಂದೆನೂ ಬೆಂಕಿನೇ, ಪರಿಶುದ್ಧಾತ್ಮನು ಬೆಂಕಿನೇ, ಯೇಸು ಕ್ರಿಸ್ತನು ಬೆಂಕಿ. ಯೇಸು ಕ್ರಿಸ್ತನು ಹೇಳ್ತಾನೆ, ಆಮೆನ್, ಹಲ್ಲೆಲೂಯಾ, ಬೆಂಕಿಯನ್ನ ಹಾಕುವುದಕ್ಕೆ ನಾನು ಈ ಭೂಮಿ ಮೇಲೆ ಬಂದೆ. ಆಮೆನ್, ಹಲ್ಲೆಲೂಯಾ. ದೇವರು ಬೆಂಕಿಯಾಗಿದ್ದಾನೆ. ಯೇಸು ಕ್ರಿಸ್ತನು ಈ ಭೂಮಿಗೆ ಬರುವಾಗ ಬೆಂಕಿಯ ರೂಪದಲ್ಲಿ ಬರ್ತಾನಂತ ಪೇತ್ರ ಗ್ರಂಥ ಹೇಳಿದೆ. ಏನೊಂದಿಗೆ ಬರ್ತಾನಂತೆ? ಈ ಭೂಮಿಯನ್ನ ಶೋಧಿಸೋದಿಕ್ಕೆ ಬೆಂಕಿ. ಯೇಸು ಕ್ರಿಸ್ತನು ಬೆಂಕಿನೇ, ತಂದೆಯಾದ ದೇವರು ಬೆಂಕಿನೇ. ಬೆಂಕಿಯ ಆತ್ಮನು ಯಾವ ರೂಪದಲ್ಲಿ ಇಳಿದಿದ್ದು? ಪರಿಶುದ್ಧಾತ್ಮ 120 ಮಂದಿ ಮೇಲೆ ಬೆಂಕಿಯ ರೂಪದಲ್ಲಿ. ಸೊ 3 ಬೆಂಕಿ ಆಗಿದ್ದಾರೆ. ಫೈರ್, ಹಲ್ಲೆಲೂಯಾ, ಫೈರ್ ಆಗಿದ್ದಾರೆ, ಬೆಂಕಿ ಆಗಿದ್ದಾರೆ. ನೆಕ್ಸ್ಟ್ ಪವಿತ್ರಾತ್ಮ, ಆಮೆನ್, ಹಲ್ಲೆಲೂಯಾ. ಪವಿತ್ರಾತ್ಮನಾದ ದೇವರು, ಯೇಸು ಕ್ರಿಸ್ತನ ದೇವರು, ತಂದೆಯಾದ ದೇವರು, 3 ಹೆಸರು ಬೈಬಲ್ ಅಲ್ಲಿ. 3ನೇ ಡಿವಿಷನ್ ಪಾರ್ಟ್ ಬದುಕಿಸುವ ಆತ್ಮನು ಅಂತ ಸಿಗ್ತದೆ ಬೈಬಲ್. ಬದುಕಿಸುವ, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಕ್ಯ ಅಂದ್ರೆ ಯೇಸು, ಯೇಸು ಅಂದ್ರೆ ವಾಕ್ಯ. ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕಲ್ಲ, ದೇವರ ಬಾಯಿಂದ ಹೊರಡು ಪ್ರತಿಯೊಂದು ಮಾತಿನಿಂದಲೂ ಬದುಕುವವನಾಗಿದ್ದಾನೆ. ಹಲ್ಲೆಲೂಯಾ. ಯೇಸು ಬದುಕಿಸುವ ಕಡೆಯಾದ ಮಾತಿದೆ. ಕೊರಿಯಂತ ಗ್ರಂಥದಲ್ಲಿ ಬದುಕಿಸುವ ಆತ್ಮನೊಂದಿದೆ. ಯೇಸು ಇನ್ನೊಂದು ಹೆಸರು ಕಡೆ ಆದ ಮಾತಿದೆ, 2ನೇ ಆದ ಮಾತಿದೆ. ಹಲ್ಲೆಲೂಯಾ, ಆಮೆನ್. ಆಮೇಲೆ ನಮ್ಮ ದೇವರು ಹೇಗೆ ತಂದೆಯು ಸತ್ತವರನ್ನ ಎಬ್ಬರಿಸ್ತಾನೋ ನಾನು ಕೂಡ ಎಬ್ಬರಿಸ್ತೀನಿ ಅಂತ ಯೇಸು ಕ್ರಿಸ್ತನು ಹೇಳ್ತಾನೆ. ಯೋಹಾನ ಗ್ರಂಥ 10ನೇ ಅಧ್ಯಾಯದಲ್ಲಿ ಹೇಗೆ ತಂದೆ ತನಗೆ ಇಷ್ಟ ಆಗಿರೋನ್ನ ಸತ್ತಿರೋನ್ನ ಎಬ್ಬರಿಸ್ತಾನೋ ನಾನು ಕೂಡ ನನಗೆ ಇಷ್ಟ ಆಗಿರೋನ್ನ ಎಬ್ಬರಿಸ್ತೀನಿ ಅಂತ. ಹಾಗಾದ್ರೆ ಪರಿಶುದ್ಧಾತ್ಮನು ಸತ್ತಿರೋನ್ನ ಬದುಕಿಸ್ತಾನೆ, ಯೇಸು ಕ್ರಿಸ್ತನು ಸತ್ತಿರೋನ್ನ ಬದುಕಿಸ್ತಾನೆ, ತಂದೆಯಾದ ದೇವರು ಕೂಡ ಸತ್ತಿರೋನ್ನ ಬದುಕಿಸ್ತಾನೆ. 3 ಸೇಮ್ ಪವರ್ ಇದೆ. ನೆಕ್ಸ್ಟ್ 4ನೇ ಪಾಯಿಂಟ್, 4ನೇ ಡಿವಿಷನ್, ಆಮೇಲೆ ಭಾಗ ಸತ್ಯದ ಆತ್ಮನು ಅಂತಿರ್ತದೆ. ನೀವು ಯೋಹಾನ ಗ್ರಂಥ ಓದುವಾಗ 16ನೇ ಅಧ್ಯಾಯದಲ್ಲಿ 14ನೇದಲ್ಲಿ ಸತ್ಯದ ಆತ್ಮನು, ಯೇಸು ಕ್ರಿಸ್ತನು ಹೇಳ್ತಾನೆ ನಾನೇ ಸತ್ಯವು. ಈಗ ಪರಿಶುದ್ಧಾತ್ಮನಿಗೆ ಇನ್ನೊಂದು ಹೆಸರೇನು? ಸತ್ಯದ ಆತ್ಮ. ಎಲ್ಲರೂ ಕೇಳ್ತಾ ಇದ್ದೀರಲ್ಲ. 2ನೇದು ಯೇಸು ಕ್ರಿಸ್ತನು. ಇವಾಗ ಯೇಸು ಕ್ರಿಸ್ತನು ಏನಾಗಿದ್ದಾನೆ? ನಾನೇ ಸತ್ಯ ಅಂತ. ಹಲ್ಲೆಲೂಯಾ, ಆಮೆನ್. 3ನೇದು ನಮ್ಮ ಏಕ ದೇವರಾಗಿ ಒಂದೇ ದೇವರಾಗಿರುವ ಸತ್ಯದ ದೇವರಿಂದಲೂ ಆತನ ಮಗನಾದ ಯೇಸು ಕ್ರಿಸ್ತನಿಂದಲೂ ಅನ್ನೋ ಒಂದತ್ರ ವಾಕ್ಯ ಬರುತ್ತೆ ಬೈಬಲಲ್ಲಿ. ನಮ್ಮ ತಂದೆಯಾದ ಏಕ ದೇವರಾದ ಏಕ ಸತ್ಯ ದೇವರಾಗಿರೋ ಆ ದೇವರಿಂದಲೂ ತಂದೆಯಾದ ಯೇಸು ಕ್ರಿಸ್ತನಿಂದಲೂ ಮಗನಾದ ಯೇಸು ಕ್ರಿಸ್ತನಿಂದಲೂ ಅಂತಿದೆ. ಅದರ ಅರ್ಥ ಏನಂದ್ರೆ ದೇವರು ಸತ್ಯ ಸ್ವರೂಪನಾಗಿದ್ದಾನೆ, ದೇವರು ಬದುಕಿಸುವವನಾಗಿದ್ದಾನೆ. ನೆಕ್ಸ್ಟ್ ಸತ್ಯದ ಆತ್ಮನು ಅಂತಿದೆ. ಅದು ಹೇಳಿದ್ನಲ್ಲ ಇವಾಗ. ಹಲ್ಲೆಲೂಯಾ. ಸತ್ಯದ ಆತ್ಮನು, ಯೇಸು ಕ್ರಿಸ್ತ ನಾನೇ ಸತ್ಯ, ಸತ್ಯ ದೇವರು, 3 ಪದಗಳು ನಿಮ್ಮ ಬೈಬಲ್ ಅಲ್ಲಿ ಸಿಗುತ್ತೆ. ನೆಕ್ಸ್ಟ್ ಜೀವ ಜಲ ಅಂತಾರೆ. ಪರಿಶುದ್ಧಾತ್ಮನಿಗೆ ಬೈಬಲ್ ಅಲ್ಲಿ ಜೀವ ಜಲ ಏನಂತಾರೆ? ಜೀವ ಜಲ ಮೇನ್. ಆದ್ರೆ 10 ಲಕ್ಷ ಇಸ್ರಾಯೇಲ್ರು ಹೋಗ್ತಾ ಇದ್ದಾಗ ಅವ್ರ ಬಂಡೆ ಒಳಗಿಂದ ನೀರು ಕೊಡ್ತಾ ಇದ್ದ. ಬಂಡೆ ಯಾರಂದ್ರೆ ಯೇಸು ಕ್ರಿಸ್ತನು. ಆಮೇಲೆ ನಾನು ಕೊಡೋ ನೀರು ನೀನು ಕುಡಿದ್ರೆ ಎಂದಿಗೂ ಸಾಯಲ್ಲ. ಯೇಸು ಕ್ರಿಸ್ತ ನೀರಾಗಿದ್ದಾನೆ. ಹಲ್ಲೆಲೂಯಾ, ಆಮೆನ್. ತಂದೆಯಾದ ದೇವರು ಯೆಶಾಯ ಗ್ರಂಥದಲ್ಲಿ ನಾವು ಒಂದತ್ರ ನೋಡುವಾಗ ಒಂದು ವಾಕ್ಯದಲ್ಲಿ ಆಮೆನ್, ನೀವು ಯಥೇಚ್ಛವಾಗಿ ತಗೊಂಡು ನನ್ನ ಹತ್ರ ಕೊಡಿ, ಜೀವ ಜಲವನ್ನ ಕ್ರಾಯವಿಲ್ಲದೆ ಕೊಡಿ. ತಂದೆಯಾದ ದೇವರ ಹತ್ರ ನೀರಿದೆ, ಕರ್ತನಾದ ಯೇಸು ಕ್ರಿಸ್ತನ ಹತ್ರ ನೀರಿದೆ, ಪರಿಶುದ್ಧಾತ್ಮನ ಹತ್ರ ನೀರಿದೆ. ಹೇಳ್ತಾನೆ ಪರಿಶುದ್ಧಾತ್ಮನ ಕುರಿತು ಯೇಸು ಕ್ರಿಸ್ತ ನನ್ನನ್ನ ನಂಬುವವನ ಹೊಟ್ಟೆಯೊಳಗಿಂದ ಜೀವಕರವಾದ ನೀರಿನ ಮಳೆಗಳು ಹರಿಯುವವು. ನನ್ನನ್ನ ನಂಬುವವನ ಹೊಟ್ಟೆ ಒಳಗಿಂದ ಪರಿಶುದ್ಧಾತ್ಮನು ಜೀವ ಜಲ ಆಗಿದ್ದಾನೆ. ಯೇಸು ಕ್ರಿಸ್ತನು ಜೀವ ಜಲ ಆಗಿದ್ದಾನೆ. ತಂದೆಯಾದ ದೇವರು ಜೀವ ಜಲ ಆಗಿದ್ದಾರೆ. ನೆಕ್ಸ್ಟ್ ಪರಿಶುದ್ಧಾತ್ಮನಿಗೆ ಆಮೆನ್. ಇಬ್ರಿಯ ಗ್ರಂಥದಲ್ಲಿ ನಿಮ್ಗೆ ಒಂದು ಮಾತು, ಪರಿಶುದ್ಧಾತ್ಮನು ಇಲ್ಲಿಂದ ಎತ್ತಲ್ಪಟ್ಬಿಡ್ತಾರೆ ನಮ್ಮ ಜೊತೆಲಿ ಅಂತ ಹೇಳಿದಿನ ಇಲ್ವಾ ನಿಮಗೆ? ನಮ್ಮ ಜೊತೆಲಿ ಹೊರಟೋಗಿ ಬಂದ್ಬಿಡ್ತಾನೆ, ಮಿಗ್ದೋರಿಗೆ ಇರ್ತಾರೆ ಅಂತ ಹೇಳಿ. ಪರಿಶುದ್ಧಾತ್ಮನು ಕೂಡ ಇರಲ್ಲ ಅಂತ ಎಲ್ಲಿ ಹೋಗ್ತಾರೆ, ಎಲ್ಲಿರ್ತಾರೆ? ಫ್ಯೂಚರ್ಲಿ
ಯೇಸು ಕ್ರಿಸ್ತನ ಸಿಂಹಾಸನದಲ್ಲಿ ಕೂತ್ಕೊಳ್ತಾರೆ. ದೇವರು ಬಲಗಡೆ ಪರಿಶುದ್ಧಾತ್ಮನೆಯಲ್ಲಿದ್ದಾನೆ. ಇಬ್ರಿಯ ಗ್ರಂಥದಲ್ಲಿದೆ ನಿತ್ಯಾತ್ಮನು. ಏನಿದೆ ಅವನಿದೆ ಪರ್ಮನೆಂಟ್. ಆತನು ಕೂಡ ಅಂತ್ಯ ಇಲ್ಲ. ಯೇಸು ಕ್ರಿಸ್ತನು ಹೇಳ್ತಾನೆ ಆದಿಯು ಅಂತ್ಯವು ಸಮಾಪ್ತಿಯು ನಾನೇ ಅಂತಾನೆ. ಆತನು ಪರ್ಮನೆಂಟ್. ತಂದೆಯಾದ ದೇವರು ಯೆಶಾಯ ಗ್ರಂಥದಲ್ಲಿ ಎಷ್ಟು ಸಾರಿ ಗೊತ್ತಾ, ನಾನೇ ಆದಿಯು ಅಂತ್ಯವು, ನಾನು ಒಬ್ಬನೇ ದೇವರು, ನನಗಿಂತ ಬೇರೆ ದೇವರು ಇಲ್ಲ. ಮೋಶೆಗೆ ಹೇಳ್ತಾನೆ ಸೀನಾಯಿ ಬೆಟ್ಟದಲ್ಲಿ, ಅವರು ನನ್ನನ್ನು ಕೇಳ್ತಾರೆ ಐಗುಪ್ತ ದೇಶದಲ್ಲಿ ನಾನು ಏನಂತ ಹೇಳಿ ಅವ್ರಿಗೆ, ಇರುವಾತನಂತ ಹೇಳಿ. ಏನಂತ ಹೇಳ್ದ? ಹಾಗಂದ್ರೆ ಏನರ್ಥ? ಯಾವಾಗ್ಲೂ ಇರ್ತೀನಿ ಅಂತ. ಭೂಮಿಗಿನ ಮುಂಚೆ ಇದೆ, ಭೂಮಿ ಇರೋವರೆಗೂ ಇದೆ, ಭೂಮಿ ಮುಗ್ದೋದ ಮೇಲೆ ಕೂಡ ಇರ್ತೀನಿ ನಾನು. ನಿತ್ಯತ್ವದಲ್ಲಿ ಕೂಡ ನಾನು ಇರ್ತೀನಿ. ಯೇಸು ಕ್ರಿಸ್ತನಿಗೆ ದೇವರು ಏನ್ ಹೇಳಿದ್ರು ಸೀನಾಯಿ ಬೆಟ್ಟದಲ್ಲಿ ಮೋಶೆಗೆ, ಇರುವಾತನ ಅಂತ ಹೇಳಿ ಅವ್ರಿಗೆ ಗೊತ್ತಾಗ್ತಿತ್ತು. ಇಲ್ಲಾಂದ್ರೆ ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಅಂತ ಹೇಳಿ ಅಬ್ರಹಾಮನ ದೇವರು, ಇಸಾಕನ ದೇವರು. ಅದಕ್ಕಿಂತ ಮುಂಚೆ ಒಂದು ಪದ ಹೇಳ್ತಾರೆ, ಹೋಗಿ ಮನೇಲಿ ಓದ್ಕೊಳ್ಳಿ, ಇರುವಾತನ ಅಂತ ಹೇಳಿ. ತಂದೆಯಾದ ದೇವರು ಮೋಶೆಗೆ ಏನಂತ ಹೇಳ್ತಾರೆ? ಇರುವಾತನು, ಇರುವವನು, ಉನ್ನವಾಡು, ಅಲೈಕ, ಜೀವಂತವಾಗಿದ್ದೀನಿ. ಯೇಸು ಕ್ರಿಸ್ತನು ಹೇಳ್ತಾನೆ ನಾನೇ ಆದಿಯು ಅಂತ್ಯವು, ಇದು ಸತ್ಯವು, ಜೀವಿತನಾಗಿ ಎದ್ದಿದ್ದೀನಿ, ಇನ್ನೆಂದಿಗೂ ಸಾಯೋದಿಲ್ಲ, ಮರಣದ ಪಾತಾಳದ ಬೀಗದ ಕೈಗಳು ನನ್ನ ಹತ್ರ ಇದ್ದೀನಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಿತ್ಯವಾಗಿದ್ದಾನೆ. ಇಬ್ರಿಯ ಗ್ರಂಥದಲ್ಲಿ ನೋಡುವಾಗ ಪರಿಶುದ್ಧಾತ್ಮನು ಕೂಡ ನಿತ್ಯವಾಗಿದ್ದಾನೆ. ಅದಕ್ಕೆ ವಾಕ್ಯ ಬೇಕಲ್ಲ, ನಿತ್ಯಾತ್ಮನೊಂದಿಗೆ ಬನ್ನಿ. ಇಬ್ರಿಯ ಗ್ರಂಥ ತೆಗಿರಿ. ಓ ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ಪರಿಶುದ್ಧ ಸಮಯದಲ್ಲಿ ನೀವು ನಮ್ಮ ಮಧ್ಯದಲ್ಲಿ ಇದ್ದೀರಾ ರಾಜ, ನಮ್ಮ ಮಧ್ಯದಲ್ಲಿ ನೀನು ಮಾತಾಡುವ ದೇವರಾಗಿದ್ದೀಯ ರಾಜ. ಓ ಪ್ರಾಣ, ಆತ್ಮ, ಶರೀರಗಳನ್ನು ಜೀವನ ಮಾಡುವ ದೇವರು. ಸೈಲೆಂಟ್ ಆಗಿ ವಾಕ್ಯ ಕೇಳಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಆಮೆನ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ದ ಲಾರ್ಡ್. ನಿತ್ಯಾತ್ಮನು ಅನ್ನೋ ಪದವನ್ನ ನಾನು ನಿಮಗೆ ಕೊಡ್ತೀನಿ, ಒಂದು ನಿಮಿಷ. ಪ್ರೈಸ್ ದ ಲಾರ್ಡ್ ಅದರ ವಾಕ್ಯನೇ ಬರ್ತದೆ, ಆಗ ನಿಮಗೆ ನಿತ್ಯಾತ್ಮನ ಅಂತ ಕೊಡ್ತೀನಿ. ನಿತ್ಯ ಅಂದ್ರೆ ಶಾಶ್ವತ, ಪರ್ಮನೆಂಟ್, ಆ ವಾಕ್ಯನೇ ಬರ್ತೈತಿ ಈಗ ನಿಮಗೆ. ಈಗ ನೀವು ಕೇಳಿದ್ರಿ, ದೇವರು ಬೆಂಕಿಯಾಗಿದ್ದಾನೆ, ತಂದೆ ಬೆಂಕಿಯಾಗಿದ್ದಾನೆ, ಯೇಸು ಕ್ರಿಸ್ತನು ಬೆಂಕಿಯಾಗಿದ್ದಾನೆ, ಪರಿಶುದ್ಧಾತ್ಮನು ಬೆಂಕಿಯಾಗಿದ್ದಾನೆ. ಹಲ್ಲೆಲೂಯಾ. ಪವಿತ್ರಾತ್ಮನು ದೇವರಾಗಿದ್ದಾನೆ, ಯೇಸುನು ದೇವರಾಗಿದ್ದಾನೆ, ತಂದೆನೂ ದೇವರಾಗಿದ್ದಾನೆ. ಮೂರನೇದು, ಯೇಸು ಸ್ವಾಮಿನೂ ಬದುಕಿಸ್ತಾನೆ, ಪವಿತ್ರಾತ್ಮನು ಬದುಕಿಸ್ತಾನೆ, ತಂದೆನೂ ಬದುಕಿಸ್ತಾನೆ. ಯೇಸು ಕ್ರಿಸ್ತನಿಗೆ ಇರೋ ಹೆಸರು ಸತ್ಯದಾತ್ಮನು. ಯೇಸು ಕ್ರಿಸ್ತ ನಾನೇ ಸತ್ಯ ಅಂತಾನೆ. ತಂದೆಯಾದ ದೇವರಿಗಿರೋ ಇನ್ನೊಂದು ಹೆಸರೇನಿದೆ? ಸತ್ಯದ ದೇವರು. ಜೀವ ಜಲ ಅಂತಾನೆ. ನಾನು ನೀನು ಕೊಡೋ ನೀರು ನೀನು ಕುಡಿದ್ರೆ ನಿನಗೆ ನೀರಡಿಕೆ ಆಗಲ್ಲ. ಯೇಸು ಕ್ರಿಸ್ತನ ಹೇಳ್ತಾನೆ, ಯೇಸು ಕ್ರಿಸ್ತನ ಪರಿಶುದ್ಧಾತ್ಮನ ಜೀವ ಜಲ ಅಂತಾನೆ. ತಂದೆಯಾದ ದೇವರು ನನ್ನ ಹತ್ರ ಬಂದು ಯಥೇಚ್ಛವಾಗಿ ಕೊಡಿ, ಕ್ರಯವಿಲ್ಲದೆ ಕೊಡಿ, ಹಣವಿಲ್ಲದವನು ಸಹ ಬರಲಿ. ಏನು? ಹಣವಿಲ್ಲದವರನ್ನು ಸಹ ಬಂದು ಕುಡಿ. ಅದೇ ಪರಿಶುದ್ಧಾತ್ಮನು ನಿತ್ಯಾತ್ಮನಾಗಿದ್ದಾನೆ, ಯೇಸು ಕ್ರಿಸ್ತನು ನಿತ್ಯನಾಗಿದ್ದಾನೆ, ತಂದೆಯಾದ ದೇವರು ಕೂಡ ನಿತ್ಯನಾಗಿದ್ದಾರೆ. ಹಲ್ಲೆಲೂಯಾ. ಸೊ ಇವರು ಮೂರು ಕೂಡ ಪರಲೋಕದಲ್ಲಿ ಪರ್ಮನೆಂಟ್ ಆಗಿರ್ತಾರೆ. ಪರ್ಮನೆಂಟ್. ಹಲ್ಲೆಲೂಯಾ. ಶಾಶ್ವತವಾಗಿರ್ತಾರೆ. ಇವ್ರು ಯಾರು ಏನು ಮಾಡಕ್ಕಾಗಲ್ಲ. ಇವ್ರು ಮೂರು ಯಾರು ಏನು ಮಾಡಕ್ಕಾಗಲ್ಲ. ಇದನ್ನ ದೇವರು ಅಂತಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಪವಿತ್ರಾತ್ಮನು, ಹಲ್ಲೆಲೂಯಾ, ಆತನು ಅನ್ನುತ್ತಾರೆ. ಯೇಸು ಕ್ರಿಸ್ತನು ಪವಿತ್ರಾತ್ಮನನ್ನು ಇಬ್ಬರು ಸೇರಿ ಕೆಲಸ ಮಾಡ್ತಾರೆ. ಕ್ರಿಸ್ತನಲ್ಲಿ ತಂದೆಯಾದ ದೇವರು ಪವಿತ್ರಾತ್ಮನು ಇಬ್ಬರು ಸೇರಿ ಕೆಲಸ ಮಾಡುತ್ತಂತೆ. ಆಕ್ಟ್ಸ್ ಚಾಪ್ಟರ್ 10:38 ಅಪೊಸ್ತಲರ ಕೃತ್ಯ 10:38 ಓದಿ. ಅಲ್ಲಿ ಮೂರು ಕಾಣಿಸ್ತಾರೆ ನಮಗೆ. ಓದಬೇಕಾ? ದೇವರು ನಜರೇತಿನ ಯೇಸುವನ್ನು, ಯೇಸು ಸ್ವಾಮಿ ಮಗ, ಆಮೇಲೆ ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದ್ರು. ಯಾರು? ದೇವರು. ಆಮೇಲೆ ಯಾರ ಸಂಗಡ? ತಂದೆ ಇದ್ದಿದ್ದರಿಂದ
ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೂವರಾದ್ರು ನೋಡಿ ಸಂಗಡ ಇದ್ರಿಂದ ಅದ್ಭುತ ಕಾರ್ಯಗಳನ್ನ ಸೂಚಕ ಕಾರ್ಯಗಳನ್ನ ಸುವಾರ್ತೆಯನ್ನ ಸಾರದಂತೆ ಅವೇ ತಂದೆಯಾದ ದೇವರು ಯೇಸು ಕ್ರಿಸ್ತನ ಜೊತೆಯಲ್ಲಿ ಪರಿಶುದ್ಧಾತ್ಮನು ಯೇಸು ಕ್ರಿಸ್ತನ ಜೊತೆಯಲ್ಲಿ ಮೂವರು ಸೇರಿ ಇದ್ದಿದ್ರಿಂದ ಯೇಸು ಕ್ರಿಸ್ತನ ಈ ಲೋಕದಲ್ಲಿ 3.5 ವರ್ಷ ಒಳ್ಳೆ ಸೇವೆ ಮಾಡ ಅಂತ ಸೇವೆ ಇದುವರೆಗೂ ಯಾರು ಮಾಡಿಲ್ಲ. ಅವೇ ಹಲ್ಲೆಲೂಯಾ, ಅವೇ ಹಲ್ಲೆಲೂಯಾ, ಅವೇ ಆತ್ಮನ ಸಹಾಯದಿಂದಲೇ ನಾವು ಆಧ್ಯಾತ್ಮಿಕ ಮಂದಿರವಾಗೋದು. ಆ ಮಂದಿರಕ್ಕೆ ಯೇಸು ಕ್ರಿಸ್ತನು ರಕ್ತ ಸುರಿಸಿದ್ದಾನೆ. ಆ ಮಂದಿರನ ತಂದೆಯಾದ ದೇವರು ನಿರ್ಮಿಸಿದ್ದಾನೆ. ನಿನ್ನ ದೇಹನ ತಂದೆಯಾದ ದೇವರು ನಿರ್ಮಿಸುತ್ತಾ ಅದಕ್ಕೆ ಯೇಸು ಕ್ರಿಸ್ತನು ರಕ್ತ ಸುರಿಸಿದ ತ್ರಿಯೇಕ ದೇವರು ಅದನ್ನ ಪರಿಶುದ್ಧವಾಗಿ ಎತ್ಕೊಂಡು ಮೊದಲ ಗಿತ್ತಿಯನ್ನಾಗಿ ಮಾಡ್ತಾರೆ. ಪರಿಶುದ್ಧಾತ್ಮನ ಕೆಲಸ ಏನು? ಮೊದಲ ಗಿತ್ತಿಯನ್ನಾಗಿ ಮಾಡ್ತಾರೆ. ತಂದೆಯಾದ ದೇವರು ರೂಪಿಸ್ತಾ ಯೇಸು ಕ್ರಿಸ್ತನ ಅದಕ್ಕೆ ರಕ್ತ ಸುರಿಸಿ ಪ್ರಾಣ ಕೊಟ್ಟ ಪರಿಶುದ್ಧಾತ್ಮನು ಮೊದಲ ಗಿತ್ತಿಯನ್ನಾಗಿ ಮಾರ್ಪಡಿಸ್ತಾ ಇದ್ದಾನೆ. ನಮ್ಮನ್ನ ಪರಿಪೂರ್ಣ ಮಾಡ್ತಾ ಇದ್ದಾನೆ ಅಂತ ಹೇಳ್ಬೋದು. ಏನ್ ಮಾಡ್ತಾ ಇದ್ದಾನೆ ನಮ್ಮನ್ನ? ಅವೇ ಮೂವರು ಸೇರಿ ಸೃಷ್ಟಿಯಲ್ಲಿ ಕೆಲಸ ಮಾಡಿದ್ದಾರೆ. ಅವೇ ತ್ರಿಯೇಕ, ಮೂವರು ಸೇರಿ ತ್ರಿಯೇಕ ಇದೆ. ಅವೇ ಮೂವರು ಸೇರಿರೋದೇ ದೇವರು, ತಂದೆ, ಮಗ, ಪವಿತ್ರಾತ್ಮ. ಹಲ್ಲೆಲೂಯಾ. ಸೊ ಹೆಂಡತಿಯಲ್ಲಿ ಅಂತ ಕೇಳಿದ್ರೆ ನೀವು ಏನನ್ನ ಬಂದ್ರೆ ಉತ್ತರ ಕೊಡಿಲ್ಲ ಅಂದ್ರೆ ಸುಮ್ಮನೆ ಆಗ್ಬೇಡಿ. ಮಗ ಅಂತಿದಲ್ಲ, ತಾಯಿ ಇರ್ಬೇಕಲ್ಲ ಅಂತಾರೆ. ಒಂದು ಡಿನಾಮಿನೇಷನ್ ಇದೆ, ಅವ್ರ ಹಂಗೆ ಅವರು. ಅವೇ ಇಲ್ಲಂತೆ ಕೆಲವರು ಇದರ ಅರಟು ಮಾಡೋರು, ವಾಕ್ಯನ ಹಿಂಗೆ ಮಾಡೋರು. ಅವ್ರಿಗೆ ಏನನ್ನ ಬೈಬಲ್ನ ಬೈತಾ ಇರ್ಬೇಕು, ಬೋಧನೆ ಬಗ್ಗೆ ಏನಾದ್ರೂ ವ್ಯತ್ಯಾಸ ಮಾಡ್ಬೇಕು ಅವ್ರನ್ನ. ಇಲ್ಲಾಂದ್ರೆ ನಾವೆಲ್ಲ ತಪ್ಪೋಗಲ್ಲ. ಅವ್ರ ಕ್ರಿಸ್ತಗಳೇ, ಎಸ್ಪೆಷಲಿ ಬೈಬಲ್ ಇರೋರೆ, ಕ್ರೈಸ್ತ ಕುಟುಂಬಗಳೇ, ಕ್ರೈಸ್ತ ಸಭೆಗಳೇ, ಕ್ರೈಸ್ತ ಬೋಧಕರೇ, ಅವನ್ನೇನಾದ್ರೂ ಮಾಡಿ ಜನಗಳನ್ನ ರಕ್ಷಣೆಯಿಂದ ತಪ್ಪಿಸ್ಬಿಡ್ಬೇಕು ನಾವು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಮೊಟ್ಟೆ ಹಾಲನ್ನು ತ್ರಿಯೇಕತ್ವಕ್ಕೆ ಸಮಾನ ಅಲ್ಲ. ಅವೇ ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವ್ ಯಾರ ಹತ್ರ ಬಹು ಮಾತಾಡ್ತೀವಿ, ಹೊಸಬು ನಾವು ಮಾತಾಡ್ತಾ ಇರ್ತೀವಿ. ನಾವೇನ್ ಅನ್ಕೊಂತೀವಿ ನೋಡಲ್ಲ, ಹಿಂಗಿರ್ಬೋದು, ಈ ಐಟ್ ಇರ್ಬೋದು, ಇಷ್ಟು ಏಜ್ ಇರ್ಬೋದು. ಹಲ್ಲೆಲೂಯಾ. ದೊಡ್ಡ ಏಜ್ ಇರ್ಬೋದು. ನನ್ನೇ ಒಬ್ಬರು ಮಾತಾಡ್ತಾ ಇದ್ರೆ ಒಂದು 80 ವರ್ಷ ಅನ್ಕೊಂಡಿರ್ತೀನಿ. ನಾನು 3 ವರ್ಷ ಇದ್ದೆ. ಆಮೇಲೆ ನೇರವಾಗಿ ಹೋದೆ 2016 ಅವ್ರ ಮನೆಗೆ ಫಸ್ಟ್ ನಿಮ್ಗೆ ಒಂದು 80 ವರ್ಷ ಮನುಷ್ಯ ಅನ್ಕೊಂಡಿದ್ದೀನಿ. ವಾಯ್ಸ್ ಎಕ್ಸ್ಪೀರಿಯನ್ಸ್ ಅಂತೇಳಿ ಹಾಗೆ ನಾವು ಅಷ್ಟೇ ಹೊಸಬರು ಯಾರನ್ನ ಮಾತಾಡುವಾಗ ಇವ್ರು ಹಿಂಗಿರ್ಬೋದು ಹಂಗಿರ್ಬೋದು ಅನ್ಕೊಂತೀವಿ. ಆದ್ರೆ ನೇರವಾಗಿ ಹೋದಾಗ ಸ್ಟ್ರೈಟ್ ಆಗಿ ಅವ್ರು ನೋಡಿದಾಗ ಹಂಗಿರಲ್ಲ. ಈ ತ್ರಿಯೇಕ ದೇವರು ಅಷ್ಟೇ, ಈ ತ್ರಿಯೇಕ ದೇವರು ಕೂಡ ಅಷ್ಟೇ. ಪ್ರೈಸ್ ದ ಲಾರ್ಡ್. ಅವೇ ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನಾವು ಆ 3 ಡಿವಿಷನ್ ಅನ್ನ ಏನೇನು ಅಂತ ನೋಡ್ಬಿಡೋಣ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಬನ್ನಿ, ನಾನು ನಿಮಗೆ ಬರ್ಕೊಟ್ಟೆ ಯೇಸು ತನ್ನನ್ನ ಹೇಗೆ ಪ್ರಚುರ ಮಾಡಿಕೊಂಡು ಪರಿಚಯ ಮಾಡಿಕೊಂಡು ಇದೆಯಾ ಹೆಡ್ಡಿಂಗು. ತ್ರಿಯೇಕದಲ್ಲಿ 3 ಹೆಡ್ಡಿಂಗ್ ಕೊಟ್ಟೆ. ಒಂದು, ಯೇಸು ತನ್ನನ್ನ ಹೇಗೆ ಪರಿಚಯ ಮಾಡಿಕೊಳ್ಳುತ್ತಾನೆ. 2, ಪವಿತ್ರಾತ್ಮನಿಗೆ ಸುಳ್ಳು ಹೇಳುವುದು. 3, ಪವಿತ್ರಾತ್ಮನಿಗಿರುವ ಇನ್ನೊಂದು ಹೆಸರು. ಈ 3 ಒಂದೊಂದಾಗಿ ನಾವು ಇವತ್ತು ನೋಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೆನ್. ದೇವರು ಸೃಷ್ಟಿಯ ಮೂಲಕ ಆತನ ಬಗ್ಗೆ ಕೆಲವೊಂದನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಹಲ್ಲೆಲೂಯಾ. ಯೇಸುವಿನ ಮುಖಾಂತರ ಮಾತ್ರವೇ ದೇವರನ್ನು ತಿಳಿಯಬಹುದೆಂದು ನಾವು ನಂಬಬೇಕು ಮೊದಲು. ಆಮೆನ್. ಯೇಸು ಕ್ರಿಸ್ತನ್ ಗೊತ್ತಿಲ್ಲ ಅಂದ್ರೆ ನೀನ್ ತಂದೆ ಹತ್ರ ಹೋಗಲ್ಲ. ದೇವರ ಹತ್ರ ನೀನ್ ಎಂಟ್ರಿ ಆಗೋದಿಕ್ಕೆ ಆಗೋದೇ ಇಲ್ಲ. ಯೇಸುನೇ ನನ್ಗೆ ಬೇಡ, ಆ ಹೆಸರಲ್ಲಿ ನಾನು ಪ್ರೇಯರ್ ಮಾಡಲ್ಲ, ಆ ಹೆಸರಲ್ಲಿ ನಾನು ಬ್ಯಾಪ್ಟಿಸಮ್ ತಗೊಳ್ಳಲ್ಲ ಅಂತ ಯಾರಾದ್ರೂ ಹಂಗಂದ್ರೆ ಪಾಸ್ಟ್ ಆಗ್ಲಿ ವಿಶ್ವಾಸಿ ಆಗ್ಲಿ ಅಂತ ಬೋಧನೆ ಏನಾದ್ರೂ ಇದ್ರೆ ಸಮಥಿಂಗ್ ರಾಂಗ್. ಆಮೆನ್. ಅವ್ರು ಬಂದು ನೀನ್ ನನ್ನನ್ನ ಬಿಟ್ಟು ಏನು ಮಾಡಕ್ಕಾಗಲ್ಲ ಅಂತ. ಯಾರು? ಯೇಸು ಕ್ರಿಸ್ತನು ಯೋಹಾನ ಗ್ರಂಥ 15ನೇ ವಚನದಲ್ಲಿ ಯೇಸು ಕ್ರಿಸ್ತನು ಏನಂತಾನೆ? ನೀನ್ ನನ್ನನ್ನ ಬಿಟ್ಟು ಏನು ಮಾಡಕ್ಕಾಗಲ್ಲ. ಪ್ರೇಯರ್ ಕೂಡ ಮಾಡಿದ್ರೆ ಸಕ್ಸಸ್ ಆಗಲ್ಲ. ನನ್ನನ್ನು ಬಿಟ್ಟು ಪರಲೋಕಕ್ಕೂ ಕೂಡ ಹೋಗಕ್ಕಾಗಲ್ಲ. ಆಮೇಲೆ ಪಾಪಗಳು ಕೂಡ ಕ್ಷಮಿಸಲ್ಲ ನಿನಗೆ. ನನ್ನನ್ನು ಬಿಟ್ಬಿಟ್ಟು ನೀನ್ ಪ್ರೇಯರ್ ಮಾಡಿದ್ರೆ, ಯಾರು ಅಮ್ಮಗೆ ಕಮ್ಮಗೆ ನೀನ್ ಪ್ರೇಯರ್ ಮಾಡಿದ್ರೆ ನೋ, ದೇವದೂತರಿಗೆ ಪ್ರೇಯರ್ ಮಾಡಿದ್ರೆ ನೋ, ಬರೀ ತಂದೆಯಾದ ದೇವರಿಗೆ ನೇರವಾಗಿ ಮಾಡಿದೆ. ನನ್ನ ಮಗನ್ ಕರ್ಕೊಂಡು ಹೋಗು, ನನ್ನ ಮಗನ್ ಇಟ್ಕೊಂಡು ಪ್ರೇಯರ್ ಮಾಡು. ಹಲ್ಲೆಲೂಯಾ.
ಅದಕ್ಕೆ ವಾಕ್ಯ ನೋಡೋಣ. ಯೋಹಾನ 14:7 ಓದಿ ಬೇಗ. ವಾಕ್ಯ ಓದಿ. ನೀವು ನನ್ನನ್ನು ಅರಿತಿದ್ದರೆ ನನ್ನ ತಂದೆಯನ್ನು ತಿಳ್ಕೊಂತಾ ಇದ್ರಿ. ನಾನೇ ಗೊತ್ತಿಲ್ಲದೆ ತಂದೆ ಅಂತ ನಿಮ್ಗೆ ಗೊತ್ತಾಗ್ತಾನೆ. ಇವತ್ತು ನೋಡಿ ಎಷ್ಟೋ ಜನ ಯೇಸು ಸ್ವಾಮಿ ನಂಬಲ್ಲ, ಯೇಸು ಸ್ವಾಮಿ ಹೆಸರಲ್ಲಿ ಪ್ರೇಯರ್ ಮಾಡಲ್ಲ, ಯೇಸು ಸ್ವಾಮಿ ಹೆಸರಲ್ಲಿ ದೀಕ್ಷಾ ಸ್ಥಾನ ಕೊಡಲ್ಲ. ಯೇಸು ಒಬ್ಬ ದೇವರುಗಳಲ್ಲಿ ಒಬ್ಬ ದೇವದೂತನು, ಒಂದು ಚಿಕ್ಕ ದೇವರು, ಆತ ದೇವರಲ್ಲ, ಆತನ ಪ್ರವಾದಿ ಅಂತ ಅನೇಕ ಧರ್ಮಗಳವರು, ಅನೇಕ ಕ್ರೈಸ್ತ ಧರ್ಮಗಳಲ್ಲಿ ಕೆಲವು ಪಂಗಡಗಳವರು ನಾಮನ ಯೇಸುವನ್ನ ದುಷ್ಟ ಮಾಡ್ತಾರೆ, ಡೌನ್ ಮಾಡ್ತಾರೆ, ಆಮೇಲೆ ಕೀಳಾಗಿ ಮಾತಾಡ್ತಾರೆ. ಆದ್ರೆ ಅವಿಲ್ಲ. ವಾಕ್ಯ ಬೈಬಲ್ ಆಗಿ ಹೇಳಲ್ಲ. ಯೇಸು ಕ್ರಿಸ್ತನ ದೇವರಂತಾನೆ ಹೇಳ್ತದೆ. ಯೇಸು ಕ್ರಿಸ್ತನ ತಂದೆಯಾದ ದೇವರಂತಾನೆ ವಾಕ್ಯ ಮಾತಾಡ್ತದೆ. ಏನ್ ಹೇಳ್ತದೆ? ನೀವು ನನ್ನನ್ನ ತಿಳ್ಕೊಂಡಿದ್ರೆ ತಂದೆಯಾದ ದೇವರು ಯಾರಂತ ನಿಮ್ಗೆ ಗೊತ್ತಾಗ್ತದೆ. ಗೊತ್ತಿಲ್ಲದಿರೋ ಅಡ್ರೆಸ್ ನಾವು ಹೋಗಕ್ಕಾಗಲ್ಲ. ಯಾರಾದ್ರೂ ಅಡ್ರೆಸ್ ಹೇಳಿದ್ರೆ ನಾವು ಹೋಗ್ತೀವಿ, ಹಿಂಗೋಗಿ ತಿಳ್ಕೊ ಅಂತ. ಯೇಸು ಕ್ರಿಸ್ತನೇ ಪರಲೋಕಕ್ಕೆ ಅಡ್ರೆಸ್. ನಾನೇ ಪರಲೋಕದ ಬಾಗಿಲು, ನಾನೇ ಮಾರ್ಗವು, ನನ್ನ ಮೂಲಕ ಹೊರತು ಬೇರೆ ತಂದೆ ಯಾವ ಬಳಿ ಯಾರು ಕೂಡ ಹೋಗಕ್ಕಾಗಲ್ಲ ಪರಲೋಕಕ್ಕೆ. ನಿನ್ಗೆ ಯೇಸು ಸ್ವಾಮಿ ಗೊತ್ತಿಲ್ವಾ? ಯೇಸು ಸ್ವಾಮಿ ಇದ್ದಾನೆ, ನೀನ್ ನಂಬಲ್ವಾ? ಹಾಗಾದ್ರೆ ಪರಲೋಕ ಸಿಗಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಆಮೆನ್, ಹಲ್ಲೆಲೂಯಾ. ಪವಿತ್ರಾತ್ಮನ ಮುಖಾಂತರ ನಾವು ಯೇಸುವನ್ನು ತಿಳಿದು ಹಲ್ಲೆಲೂಯಾ ತಿಳಿದುಕೊಳ್ಳುತ್ತೇವೆ. ಪವಿತ್ರಾತ್ಮನ ಮೂಲಕ ಯಾರನ್ನ ತಿಳ್ಕೊತೀರಿ? ಯೇಸು ಕ್ರಿಸ್ತನ ಮೂಲಕ ಯಾರನ್ನ ತಿಳ್ಕೊತೀರಿ ಅಂತ ಅವಾಗಲೇ ಹೇಳಿದ್ರು. ಅದಕ್ಕೆ ವಾಕ್ಯ ನೋಡಿ. ಇವಾಗ ಪವಿತ್ರಾತ್ಮನ ಮೂಲಕ ಯೇಸು ಯಾರಂತ ಗೊತ್ತಾಗ್ತದೆ ಅಂತ. ಆಮೇಲೆ 16:14 ಯೋಹಾನ. ಮುಂದೆ ತಿರುಗಬೇಕು, ವಾಕ್ಯ ಕೇಳಕ್ಕೆ ಎಲ್ಲಾರು ನೀವು ಹೋಗ್ಬಿಟ್ಟು ಹಿಂದಕ್ಕೆ ಹೋಗ್ಬಿಟ್ಟು ಫುಲ್ ಆಮೇಲೆ ಬೇಗ ಬೇಗ ಓದಿ. ಆತನು ನನ್ನದರೊಳಗಿಂದ ತೆಗೆದುಕೊಂಡು ನಿನಗೆ ತಿಳಿಸುತ್ತಾ ಭೂಮಿಯಲ್ಲಿರುವಾಗ ಯೇಸು ಕ್ರಿಸ್ತನು ಪರಿಶುದ್ಧಾತ್ಮನನ್ನ ಕುರಿತು ಸರ್ಟಿಫಿಕೇಟ್ ಕೊಡ್ತಾ ಇದ್ದಾನೆ. ಪರಿಶುದ್ಧಾತ್ಮನನ್ನ ಪರಿಚಯ ಮಾಡ್ತಾ ಇದ್ದಾನೆ. ಪರಿಶುದ್ಧಾತ್ಮನು ಆತನು ಅಂತ ಇದ್ದಾನೆ. ಪರಿಶುದ್ಧಾತ್ಮನ ಏನಂತ ಇದ್ದಾನೆ? ಎಷ್ಟು ಗ್ರೇಟ್ ಇರ್ಬೇಕು ನೋಡಿ. ಪರಿಶುದ್ಧಾತ್ಮನು ಕೂಡ ದೇವರಲ್ಲಿ ಒಂದು ಭಾಗ. ಆಮೇಲೆ ಆತನು ನಮ್ಮೊಳಗಡೆಯಿಂದ ತಗೊಂಡು ನನ್ನನ್ನೇ ಮಹಿಮೆ ಪಡಿಸ್ತಾನೆ ನಿಮ್ಮ ಹತ್ರ. ಪರಿಶುದ್ಧಾತ್ಮನು ಕ್ರಿಸ್ತನ ಒಳಗಡೆ ತಗೊಂಡು ಯಾರನ್ನ ಮಹಿಮೆ ಪಡಿಸ್ತಾನಂತೆ ನೋಡಿ. ವಾಕ್ಯನ ಹೇಳ್ತಾ ಇರೋದು ಯೇಸು ಕ್ರಿಸ್ತನ ಅನುಪಸ್ಥಿತಿ ತಿಳ್ಕೊಳ್ಳಿ. ವಾಕ್ಯದಲ್ಲಿ ಹೇಳ್ತಾ ಇರೋದು ಈ ಮಾತನ್ನ ಯೇಸು ಕ್ರಿಸ್ತನು ನಮ್ಮೊಳಗಡೆಯಿಂದ ತಗೊಂಡು ಆ ಪರಿಶುದ್ಧಾತ್ಮನು ನನ್ನನ್ನೇ ಮಹಿಮೆ ಪಡಿಸ್ತಾನೆ. ಹಾಗಾದ್ರೆ ಇವತ್ತು ಸಭೆಗಳಲ್ಲಿ ಬೋಧಕರಲ್ಲಿ ಹೇಳ್ತಾರೆ ಪರಿಶುದ್ಧಾತ್ಮನು ಮಾತಾಡ್ತಾರೆ. ಪರಿಶುದ್ಧಾತ್ಮನು ಕ್ರಿಸ್ತನಲ್ಲಿ ಇರೋದನ್ನ ಹೇಳ್ತಾ ಇದ್ದಾರೆ. ಯಾವ್ದ್ರಲ್ಲಿ ಇರೋದನ್ನ? ಆಮೆನ್, ಹಲ್ಲೆಲೂಯಾ. ಕ್ರಿಸ್ತನಲ್ಲಿರೋದನ್ನ ತಗೊಂಡು ಕ್ರಿಸ್ತನ್ನೇ ಮಹಿಮೆ ಪಡಿಸ್ತಾ ಇದ್ದಾನೆ. ತನ್ನನ್ನ ಮಹಿಮೆ ಪಡಿಸ್ಕೊಂತ ಪರಿಶುದ್ಧಾತ್ಮ. ಹಲ್ಲೆಲೂಯಾ. ತಂದೆಯಾದ ದೇವರು ತಿಳ್ಕೊಬೇಕಂದ್ರೆ ಯೇಸು ತಿಳ್ಕೊಬೇಕು. ಯೇಸುನ ತಿಳ್ಕೊಬೇಕಂದ್ರೆ ಪರಿಶುದ್ಧಾತ್ಮನನ್ನ ತಿಳ್ಕೊಬೇಕು. ಪರಿಶುದ್ಧಾತ್ಮನ ತಿಳ್ಕೊಬೇಕು. ಪರಿಶುದ್ಧಾತ್ಮ ಯೇಸುನ ತೋರಿಸ್ಕೊಡ್ತಾರೆ. ಯೇಸು ತಂದೆಯಾದ ದೇವರನ್ನ ತೋರಿಸ್ಕೊಡ್ತಾರೆ. ಪರಿಶುದ್ಧಾತ್ಮನ ಯಾರು ತೋರಿಸ್ಕೊಡ್ತಾರೆ ಅಂದ್ರೆ ದೇವರ ವಾಕ್ಯವನ್ನ ಸುವಾರ್ತೆಯನ್ನ ನಂಬುವಾಗ, ಪರಿಶುದ್ಧಾತ್ಮನ ಕ್ರಿಯೆಗಳನ್ನ ಕಾರ್ಯಗಳನ್ನ ವಾಕ್ಯಗಳನ್ನ ನೀನು ನಂಬುವಾಗ, ಪರಿಶುದ್ಧಾತ್ಮನ ಅಭಿಷೇಕ ನನಗೆ ಬೇಕು, ಪವಿತ್ರಾತ್ಮ ವರ ನನಗೆ ಬೇಕು ಅಂತ ಯೇಸು ಕ್ರಿಸ್ತನ ಅದ್ರ ಬಗ್ಗೆ ಹೇಳಿಟ್ಟು ಹೋಗಿದ್ದಾನೆ. ಅದನ್ನ ನಂಬಿ ಪರಿಶುದ್ಧಾತ್ಮ ತಿಳ್ಕೊತೀಯಾ? ಪರಿಶುದ್ಧಾತ್ಮ ಯೇಸು ಕ್ರಿಸ್ತನ ಇಂಟ್ರೊಡ್ಯೂಸ್ ಮಾಡ್ತಾನೆ. ಯೇಸು ಕ್ರಿಸ್ತನ ತಂದೆಯಾದ ದೇವರು ಇಂಟ್ರೊಡ್ಯೂಸ್ ಮಾಡ್ತಾನೆ. ಆಗ ನೀನು ತಂದೆ ಹತ್ರ ನೇರವಾಗಿ ಹೋಗ್ತೀಯಾ ಯೇಸು ಕ್ರಿಸ್ತನ ಮುಖಾಂತರ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ದೇವರನ್ನು ತಿಳಿಯಲು ನಾವು ತಂದೆಯ ಮಗ ಮತ್ತು ಪರಿಶುದ್ಧಾತ್ಮನನ್ನು ತಿಳಿಯತಕ್ಕದ್ದು. ದೇವರ ಹತ್ರ ಹೋಗ್ಬೇಕಂದ್ರೆ ದೇವರು ಯಾರಂತ ತಿಳ್ಕೊಬೇಕಂದ್ರೆ ನಿಮ್ಗೆ ಮೊದಲು ತಂದೆ ಅಂದ್ರೆ ಯಾರು, ಯೇಸು ಕ್ರಿಸ್ತನ ಮಗನಂದ್ರೆ ಯಾರು, ಪರಿಶುದ್ಧಾತ್ಮ ಅಂದ್ರೆ ಯಾರು ಅಂತ ಮೊದಲು ಗೊತ್ತಿರ್ಬೇಕು. ಅಂದ್ರೆ ಇನ್ನೊಂದು ಅರ್ಥದಲ್ಲಿ ಹೇಳ್ಬೇಕಂದ್ರೆ ಇವತ್ತು ವಿಶೇಷ ಪದಗಳು ಹೇಳಿದೆ. ಆ ಪದಗಳು ಏನಂದ್ರೆ ಆಮೇಲೆ ನಕಾಶೆಯನ್ನು ಕೊಟ್ಟಂತ ಆರ್ಕಿಟೆಕ್ಟ್ ಯಾರು, ಪ್ಲಾನರ್.
ಆಮೇಲೆ ನೆಕ್ಸ್ಟ್ ಶಿಲ್ಪಿ ಯೇಸು ಕ್ರಿಸ್ತನ ಕೆಲಸಗಾರ ಯಾರು? ಕ್ರಿಯಾತ್ಮ ಕಾರ್ಯ ಸಾಧಿಸುವ ಪರಿಶುದ್ಧಾತ್ಮ ಯಾರು? ಈ ಮೂರು ಯಾರಂತ ತಿಳಿಯೋದೇ ದೇವರು. ಆಮೇಲೆ ಒಂದು ದಿನ ನಾನು ನಿಮ್ಗೆ ಹೇಳ್ತೀನಿ, ತಂದೆ ಅಂದ್ರೆ ಯಾರು, ತಂದೆ ಅಂದ್ರೆ ಏನು, ಪರಿಶುದ್ಧಾತ್ಮನ ಮಗ ಅಂದ್ರೆ ಯಾರು, ಸಹಾಯದಾತ್ಮನಾದ ಪರಿಶುದ್ಧಾತ್ಮ ಯಾರು ಅಂತ ತಿಳಿಸುವಾಗ ನಿಮ್ಗೆ ಇದೆಲ್ಲ ಕ್ಲಿಯರ್ ಆಗುತ್ತೆ. ಅದನ್ನ ಇನ್ನೊಂದು ದಿನ ಸಪರೇಟ್ ಆಗಿ ತಗೊಂತೀನಿ. ಪ್ರೈಸ್ ಅಲ್ಲ, ಅಲ್ಲಿ ತನಕ ತಾಳ್ಮೆ. ಆದ್ರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿರಿ. ಏನಂತ ಮಾಡಿಸಿರಿ? ಯಾರ ಹೆಸರಲ್ಲಿ? ತಂದೆ ಮಗ ಪರಿಶುದ್ಧಾತ್ಮ. ಮೂವರು ಹೆಸರಲ್ಲಿ ದೀಕ್ಷಾ ಸ್ನಾನ. ಮೂವರು ಹೆಸರು ಹೇಳಿದ್ರೆ ಸೈತಾನಿಗೆ ಭಯ, ಇಬ್ಬರ ಹೆಸರು ಹೇಳಿದ್ರೆ ಭಯ, ಒಬ್ಬರ ಹೆಸರು ಹೇಳಿದ್ರೆ ಭಯ, ಮೂವರ ಹೆಸರು ಹೇಳಿದ್ರೆ ಅವನಿಗೆ ಭಯ. ಯಾಕಂದ್ರೆ ವಾಕ್ಯ ಪ್ರಕಾರ ಹೋಗುವಾಗ ಸೈತಾನ ನಡೀತಾನೆ. ಅದು ಪ್ರವಾದನೆ ವಾಕ್ಯ ಅಂತಾರೆ. ವಾಕ್ಯ ಬೈಬಲ್ ಪ್ರಕಾರ ಮಾತಾಡ್ತಾ ಇದ್ದಾನೆ, ಪ್ರೇಯರ್ ಮಾಡ್ತಾನೆ, ನಮ್ಮನ್ನು ಎದುರಿಸ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಭಯ ಪಡ್ತಾನೆ ಸೈತಾನ, ಹಿಂದಕ್ಕೆ ಹೋಗ್ತಾನೆ. ಅವೇ ಹಲ್ಲೆಲೂಯಾ. ಇಲ್ಲಿ ಬಾ, ಯಾರು ನನ್ನನ್ನು ಮಾತ್ರ ನೋಡ್ಬೇಕು. ಎಲ್ಲ ಕೇಳಿಸ್ಕೊತಾ ಇದ್ರೆ ತಾನೇ ಮಾತುಗಳು. ಕೇಳಿಸ್ಕೊತಾ ಇದ್ದೀರಮ್ಮ? ಕೇಳ್ಬೇಕು. ಚಿಕ್ಕ ಮಕ್ಕಳು ಕೂಡ ಇವಾಗಿಂದಾನೆ ಒಂದೊಂದು ಮಾತುಗಳು ಕೂಡ ಕೇಳಬೇಕು. ಚಿಕ್ಕ ಮಕ್ಕಳೆಲ್ಲ ಕೇಳಬೇಕು. ಹಲ್ಲೆಲೂಯಾ. ಈಗಲಿಂದನೇ ತಂದೆ ಯಾರು, ದೇವರು ಯಾರು, ಪರಿಶುದ್ಧಾತ್ಮ ಯಾರು, ಮಗನ ಯಾರು, ಆಮೇಲೆ ತಂದೆ ಯಾರು ಈಗಲೇ ತಿಳ್ಕೋಬೇಕು. ನೀವು ಇವಾಗಿಂದಾನೆ ಕಲಿಬೇಕು. ಒಬ್ಬೊಬ್ಬರು ಕೂಡ ಚಿಕ್ಕ ಮಕ್ಕಳೆಲ್ಲ ಕಲಿಸ್ಕೊಡಿ ಮಕ್ಕಳಿಗೆ. ತಂದೆ ತಾಯಿಗಳು ಮನೆಯಲ್ಲಿ ದೊಡ್ಡವರು. ಆಮೇಲೆ 28:19 ಏನ್ ಹೇಳ್ತದೆ? ತಂದೆ ಮಗ ಪರಿಶುದ್ಧಾತ್ಮ. ಇದು ಹೇಳ್ತಾ ಇರೋದು ಯಾರು? ಯೇಸು ಕ್ರಿಸ್ತನು. ತನ್ನನ್ನು ಸೇರಿಸಿಕೊಂಡು ನೆಕ್ಸ್ಟ್ ಬರೋ ಪರಿಶುದ್ಧಾತ್ಮನ ಸೇರಿಸಿಕೊಂಡು ಆಲ್ರೆಡಿ ಆ ಪರಲೋಕದಲ್ಲಿ ಸಿಂಹಾಸನದಲ್ಲಿ ಕೂತಿರೋ ತಂದೆನ ಸೇರಿಸಿಕೊಂಡು ನಮ್ಮ ಮೂರು ಹೆಸರಲ್ಲಿ ದೀಕ್ಷಾಸ್ಥಾನ ಕೊಡಿ. ಮೂವರು ಸೇರಿರೋದೇ ದೇವರು. ದೇವರು ತ್ರಿಏಕ ಬಹುತ್ವ ಸಂಯುಕ್ತ ಪದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ವಚನ ಏನನ್ನ ಸೂಚಿಸುತ್ತದೆ? ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿ ಅನ್ನೋದನ್ನ ತ್ರಿಯತ್ವ ಸೂಚಿಸುತ್ತದೆ, ತ್ರಿಏಕನ ಸೂಚಿಸುತ್ತದೆ, ಟ್ರಿನಿಟಿವ್ ಇಂಗ್ಲಿಷ್ ಅಲ್ಲಿ. ಆಮೇಲೆ ಹಲ್ಲೆಲೂಯಾ. ಪ್ರೈಸ್. ವಚನ ತ್ರಿಯೇಕವನ್ನ ಮೂರು ವ್ಯಕ್ತಿಗಳನ್ನ ಸೂಚಿಸುತ್ತದೆ. ಪ್ರತ್ಯೇಕವಾಗಿದ್ದರೆ ಒಂದೇ ಆಲೋಚನೆ ಮೂರು. ಏನಂದ್ರೆ ಮಾನವ ಕುಲ ರಕ್ಷಣೆ. ಒಂದು ಮನುಷ್ಯನು ಕೂಡ ನಾಶನ ಅಲ್ಲ. ಪರಿಶುದ್ಧಾತ್ಮನಿಗೂ ಅದೇ ಆಸೆ, ತಂದೆಯಾದ ದೇವರಿಗೂ ಅದೇ ಆಸೆ, ಕರ್ತನಾದ ಯೇಸು ಕ್ರಿಸ್ತನಿಗೂ ಅದೇ ಆಸೆ, ತಂದೆಯಾದ ದೇವರಿಗೂ ಅದೇ ಆಸೆ, ಕರ್ತನ ಸಹಾಯಕನಾದ ಪರಿಶುದ್ಧಾತ್ಮ ಮೂವರಿಗೂ ಒಂದೇ ಆಸೆ. ಮಾನವ ಕುಲ ರಕ್ಷಣೆ ಹೊಂದಬೇಕು. ಅವನು ನರಕಕ್ಕೆ ಹೋಗಬಾರ್ದು. ಅದು ಸೈತಾನನಿಗೆ, ಸೈತಾನನ ಸೇನೆಗಳಿಗೆ ನಿರ್ಮಿಸಿರುವ ಸ್ಥಳ. ಮೂವರು ಒಂದೇ ಗುರಿ. ಆಮೇಲೆ ಪರಿಶುದ್ಧಾತ್ಮ ಯೇಸು ಸ್ವಾಮಿನ ಹೊಗಳ್ತಾನೆ, ಯೇಸು ಸ್ವಾಮಿ ತಂದೆನ ಹೊಗಳ್ತಾನೆ, ತಂದೆ ಯೇಸು ಕ್ರಿಸ್ತನ ಹೊಗಳ್ತಾನೆ. ಏನಂತ ಹೊಗಳ್ದ? ಯೇಸು ಕ್ರಿಸ್ತನ ತಂದೆಯಾದ ದೇವರು ನೀವೇನು ಯೋಧನ ಮನೆಯಲ್ಲಿ ಏನಂತ ಹೇಳ್ದ? ಹಾಡು. ನೀನು ಆಮೇಲೆ ಮಾತಾಡಿಸ್ತೀನಿ. ಹಾಡು ಚೆನ್ನಾಗಿ ಆಟಕ್ಕೆ ಬಂದ್ಬಿಟ್ಟಿದ್ವಿ. ತಿರ್ಗಾ ಮಾಡ್ತಾ ಇದ್ದೀನಿ ಹೇಳಿದ್ಮೇಲೆ ಹಾಡು. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಂತ ಹೇಳಿದ? ಯೋಧನ ಮಳೆಯಲ್ಲಿ ತಂದೆಯಾದ ದೇವರು ಯೇಸು ಕ್ರಿಸ್ತನ ಮಹಿಮೆ ಪಡಿಸ್ತಾ ಇದ್ದಾನೆ. ಈತನ ನನ್ನ ಒಬ್ಬರೇ, ಈತನ 17ನೇ ಅಧ್ಯಾಯದಲ್ಲಿ ಪ್ರೇಯರ್ ಮಾಡ್ತಾನೆ. 17ನೇ ಅಧ್ಯಾಯದಲ್ಲಿ ಯೋಹಾನ ಗ್ರಂಥದಲ್ಲಿ ಪ್ರೇಯರ್ ಮಾಡ್ತಾನೆ. ಅಲ್ಲಿ ಕೂಡ ಆಕಾಶ ತೆರೀತೈತೆ. ಮತ್ತಾಯ 17ನೇ ಅಧ್ಯಾಯದಲ್ಲಿ ರೂಪಾಂತರದ ಬೆಟ್ಟದ ಮೇಲೆ ನಿಂತಿರುವಾಗ ಅಲ್ಲಿ ಕೂಡ ದೇವರು ಮಾತಾಡ್ತಾನೆ, ತಂದೆಯಾದ ದೇವರು. ಆಮೇಲೆ ಈತನ ನಾನು ಮೆಚ್ಚಿದ್ದೀನಿ, ಈತನ ಮೆಚ್ಚಿದ್ದೀನಿ, ಈತನನ್ನ ನಂಬಿರಿ. ಹಲ್ಲೆಲೂಯಾ. ಈತನನ್ನ ನಂಬಿರಿ. ನನ್ನ ಪ್ರಿಯನಾಗಿರುವ ನನ್ನ ಮಗನು. ನೀನು ನಾನು ಎರಡನೇ ಮಗನು ದೇವರಿಗೆ. ನೀನು ನಾನು ಎರಡನೇ ಮಗನು. ಮೊದಲನೇ ಮಗ ಯಾರು ದೇವರಿಗೆ? ಹಲ್ಲೆಲೂಯಾ. ನೀನು ನಾನು ಎರಡನೇ ಮಗ, ಅದನ್ನು ಚೊಂಚಲ ಮಗ. ನಾವು ಎರಡನೇ ಮಕ್ಕಳು. ಅದಕ್ಕೆ ವಾಕ್ಯ ರೋಮಾಪುರ ಗ್ರಂಥದಲ್ಲಿ ಅದನ್ನು ಚೊಂಚಲ ಮೊದಲನೇ ಮಗ, ನಾವು ಎರಡನೇ ಮಗ. ನೀನು ನಾನು ದೇವರಿಗೆ. ಅಲ್ಲೆಲ್ಲೂ ಇದೆಲ್ಲ ಸ್ವಲ್ಪ ಕಷ್ಟ ಕಲಿಯೋದಕ್ಕೆ.
ಅದನ್ನು ಈ ಬೈಬಲ್ ಸ್ಟಡಿ ಕೇಳ್ತಾ ಕೇಳ್ತಾ ಒಂದೊಂದು ಬೈಬಲ್ ಸ್ಟಡಿ ನಿಮ್ಮಲ್ಲಿ ಹಾಡ್ ಆಗ್ತಾ 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 ಆಮೇಲೆ ವಿಶೇಷವಾದ ಜ್ಞಾನಕ್ಕೆ ಹೊರಟು ವಿಶೇಷವಾದ ತಿಳುವಳಿಕೆಗೆ ನೀವು ಹೊರಟು ಹೋಗ್ತೀರಾ. ಒಳ್ಳೆ ಜ್ಞಾನದಲ್ಲಿ ತುಂಬಿಡ್ತೀರಾ. ಹೆಂಗಂದ್ರೆ ಎಂತ ಜ್ಞಾನ ಅಂದ್ರೆ ಇಬ್ರಿಯ ಗ್ರಂಥ 1:3 ಓದಿ. ದೇವರಾದುಕೊಂಡವರ ನಂಬಿಕೆಯು ಅಲ್ಲ, ಒಂದು ತೀತರ್ 1:3 ಸತ್ಯದ ಪರಿಜ್ಞಾನವು ವೃದ್ಧಿಯಾಗುವುದಕ್ಕೋಸ್ಕರವೇ ನಾನು ಅಪೊಸ್ತಲನಾಗಿದ್ದೀನಿ. ನಿಮ್ಮಲ್ಲಿ ಪೌಲನಲ್ಲ, ಪೌಲ್ ಹೇಳ್ತಾ ಇರೋದು ಪೌಲ್ ವೃದ್ಧಿ ಆಗ್ಬೇಕಾ? ಪೌಲ್ ಹತ್ರ ಇವತ್ತು ನಾವು ಪೌಲ್ ಕಾಲದಲ್ಲಿರೋ ಜನರು ಮುಂದೆ ಬಂದ ಜನರು ವೃದ್ಧಿ ಆಗ್ಬೇಕಾ? ಜ್ಞಾನ ಹೇಳಿದ್ರಿ, ಏನ್ ಜ್ಞಾನ ಅಂದ್ರೆ ಆ ಜ್ಞಾನಕ್ಕಿರೋ ಹೆಸರು ಸತ್ಯದ ಪರಿಜ್ಞಾನ. ಅಲ್ಲೇ ಇದೆ ನೋಡಿ ಪದ ಇದೆಯಾ? ಸತ್ಯದ ಪರಿಜ್ಞಾನವು ವೃದ್ಧಿ ಆಗುವುದಕ್ಕೂ, ವೃದ್ಧಿ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ನೋಡಿ ನಮ್ಮ ನೋಡಿ. ವೃದ್ಧಿ ಆಗ್ಬೇಕಂದ್ರೆ ವೃದ್ಧಿ ಅಂದ್ರೆ ಏನು? ವೃದ್ಧಿ ಅಂದ್ರೆ ಏನು? ಡೆವಲಪ್ಮೆಂಟ್, ದೊಡ್ಡದಾಗ ಜ್ಞಾನದಲ್ಲಿ ಬೆಳಿಬೇಕು. ಜ್ಞಾನ ಯಾರು ಮಾತಾಡೋದು? ಜ್ಞಾನದಲ್ಲಿ ಏನಾಗ್ಬೇಕು? ನಾವು ವೃದ್ಧಿ, ಡೆವಲಪ್ಮೆಂಟ್ ಆಗ್ಬೇಕು. ಹಲ್ಲೆಲೂಯಾ. ಡೆವಲಪ್ಮೆಂಟ್. ಯಾರು ಓಡಾಡಬಾರ್ದು, ಯಾರ ಎದ್ದೇಳಿ, ಯಾರು ಎದ್ದೇಳಬಾರ್ದು. ವಾಕ್ಯ ಬೆಳೀತಾ ಇಲ್ವಾ? ವಾಕ್ಯದ ಭಯ ಇಲ್ವಾ? ಆಟ ಆಡ್ತೀರಾ? ಸತ್ಯದ ಪರಿಜ್ಞಾನ ವೃದ್ಧಿ ಅಂತಿದೆ ನೋಡಿ. ಬೇಗ ಪದ. ವೃದ್ಧಿ ಅಂದ್ರೆ ಏನು? ಯಾರು ವೃದ್ಧಿ ಆಗ್ಬೇಕು? ನೀನು ನಾನು ವೃದ್ಧಿ ಆಗ್ಬೇಕು. ನಾವು ಜ್ಞಾನದಲ್ಲಿ ಸತ್ಯದ ಜ್ಞಾನ ತಿಳ್ಕೋಬೇಕಾದ್ರೆ ಡೆವಲಪ್ಮೆಂಟ್ ಆಗಿ ಅಂತ ಹೇಳ್ತಾರೆ ನೋಡಿ. ನಿಮ್ಮ ವಾಕ್ಯ ಹೆಂಗ ಆಗ್ತಾರೆ? ಬಂದು ಕೂತ್ಕೊಂಡು ವಾಕ್ಯ ಕೇಳುವಾಗ, ಮನೆಯಲ್ಲಿ ಬೈಬಲ್ ಓದುವಾಗ, ಸಂಡೆ ಪ್ರೇಯರ್ ಅಲ್ಲಿ ವಾಕ್ಯಗಳು, ಆಮೇಲೆ ಯೂಟ್ಯೂಬ್ ಅಲ್ಲಿ ಬರೋ ವಾಕ್ಯಗಳು, ವಾಟ್ಸಪ್ ಅಲ್ಲಿ ಕೆಲವು ವಾಕ್ಯ ಹಾಕಿರ್ತಾರೆ, ಅದನ್ನು ಓದಿ, ಒಂದು ಸ್ಥಳ ಓದ್ತೆ, ಚರ್ಚ್ ಮುಂದೆ ಹಾಕಿರ್ತಾರೆ, ಒಂದು ವಾಕ್ಯ ಒಂದು ಟ್ರಾಕ್ಸ್ ಅಲ್ಲಿ ಇರ್ತದೆ, ಓದಿ ಓದಿ ತಿಳ್ಕೊಂಡು ವಿಶೇಷವಾಗ ಕೆಲವು ಬುಕ್ಕುಗಳು ಬೈಬಲ್ ಸಂಬಂಧಪಟ್ಟಿದ್ದು ಓದಿ ತಿರ್ಗಾ ಆಟ ಆಡ್ತಾ ಇದ್ದಾರೆ. ಇದು ಹೋಗ್ತದೆ, ಹೋಗ್ತದೆ ಪ್ರೇಯರ್ ಆಮೇಲೆ ಓದಿ ಜ್ಞಾನದಲ್ಲಿ ವೃದ್ಧಿ ಆಗ್ತದೆ. ಜ್ಞಾನ ವೃದ್ಧಿ ಡೆವಲಪ್ಮೆಂಟ್ ಆಗ್ತೀಯಾ? ಇಷ್ಟಲ್ಲೇ ಇದೆಯಾ ನೀನು ಇವಾಗ? ಇಷ್ಟು ದಿನ ನೀನು ಇಷ್ಟಲ್ಲೇ ಇದೆಯಾ? ಅದು ಇಷ್ಟು ಆಗ್ಬೇಕಂತ ನೀನು ಹಂಗೆ ತಿಳ್ಕೊಂಡ್ರೇನೆ, ನಿನ್ ಜ್ಞಾನ ಬಂದ್ರೆ ಸೈತಾನ ತುಳಿತೀಯ, ಪರಲೋಕಕ್ಕೆ ಹೋಗ್ತೀಯ. ದೇವ್ರು ಯಾರು, ಮನುಷ್ಯ ಯಾರು, ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಕತ್ತಲೆ ಯಾವುದು, ಬೆಳಕು ಯಾವುದು, ದೇವ್ರಿಗೆ ಇಷ್ಟ ಯಾವುದು, ದೇವ್ರಿಗೆ ಇಷ್ಟ ಇಲ್ಲ ಯಾವುದು, ಅದು ಗೊತ್ತಾಗ್ತದೆ. ನಿನಗೆ ಜ್ಞಾನ ವೃದ್ಧಿ ಆಗಿಲ್ಲ ಅಂದ್ರೆ ಮಂದಮತಿ ಅಂತಂದ್ರೆ ಏನಂತಾನೆ? ಎಲೆ ಬುದ್ಧಿ ಇಲ್ಲದ ಕಲಾದ್ಯದವರೇ ಅಂತ ನಮ್ಮನ್ನು ಇವತ್ತು ಆ ಮಾತನ್ನ 3ನೇ ಅಧ್ಯಾಯ 1ನೇ ವಚನದಲ್ಲಿ ಏನಂತಾನೆ ಪೌಲ? ಎಲೆ ಬುದ್ಧಿ ಇಲ್ಲದ ಕಲಾದ್ಯದವರೇ. ಯಾರು ನಿಮ್ಮನ್ನ ಮಂಕು ಮಾಡಿದ್ರು? ಯಾರು ನಿಮ್ಮನ್ನ ದೇವ್ರ ಜ್ಞಾನ ತಿಳ್ಕೊಂತಿರಂಗೆ ತಡೀತಾ ಇರೋದು? ಬೈಬಲ್ ಸ್ಟಡಿ ನೋಡು, ಮೊದಲಿಗಿಂತ ಕಡಿಮೆ ಬಂದಿದ್ದಾರೆ. ಹೋಗೋಣ, ಮಾತಾಡ್ತಾ ಇದ್ದಾರೆ. ದೇವ್ರನ್ನ ತಿಳ್ಕೋಬೇಕು, ದೇವ್ರನ್ನ ವಿಶೇಷವಾಗಿ ಜ್ಞಾನ ಬರ್ತಾ ಇದೆ. ಸಂಡೇ ಬರೋದು ಮೆಸೇಜ್, ಇವತ್ತು ಬರೋದು ಬೈಬಲ್ ಸ್ಟಡಿ. ಮೆಸೇಜ್ಗೂ ಬೈಬಲ್ ಸ್ಟಡಿಗೂ ವ್ಯತ್ಯಾಸ ಇದೆ. ಇಂಥ ದಿನದಲ್ಲಿ ಕಲ್ತ್ರೆ ಭಾನುವಾರ ನೀನು ಸಿದ್ಧನಾಗಿರ್ತೀಯ. ಅದನ್ನು ಕಷ್ಟವಾಗಿ ಕೇಳಿದ್ರೆ ಇಲ್ಲಿ ಕುತ್ಕೊಂಡು ಇನ್ನೂ ಕಷ್ಟ ಆಗುತ್ತೆ. ಕಷ್ಟವಾಗಿ ಕೇಳಬಾರ್ದು. ಒಂದ್ ವೇಳೆ ಕೇಳೋ ಪದಗಳು ಕಷ್ಟ ಇದೆ, ಒಂದೊಂದು ಓದ್ದೇ ಇದ್ದಿದ್ದು ಕಷ್ಟ ಇದೆ, ನನಗೆ ಗೊತ್ತು. ಆದ್ರೂ ಕೂಡ ಹೇಳುವಾಗ ಕೇಳ್ತಾ ನೀವೇ ಡೆವಲಪ್ಮೆಂಟ್ ಆಗುತ್ತೆ. ನಿಮ್ಮಲ್ಲಿರೋ ಪರಿಶುದ್ಧಾತ್ಮ ನಿಮ್ಮನ್ನ ಎಲ್ಲಾ ಕಡೆ ಕರ್ಕೊಂಡು ಹೋಗ್ತದೆ. ಒಂದೊಂದು ಡಿವೈಸ್ಗೂ ಕೂಡ ಬೈಬಲ್ ಒಂದೊಂದು ಹಂತಕ್ಕೂ ಕೂಡ ನಿಮ್ಮನ್ನ ಮೇಲೆ ತಗೊಂಡು ಹೋಗ್ತಾ ಇರ್ತಾರೆ. ಹಲ್ಲೆಲೂಯಾ. ಯೋಹಾನ 10:30 ಹಲ್ಲೆಲೂಯಾ. ಯೇಸು ಕ್ರಿಸ್ತ ತಮ್ಮನ್ನು ಹೆಂಗ್ ಪರಿಚಯ ಮಾಡ್ಕೊಂತಾರೆ ನೋಡಿ. 10:30 ಯೋಹಾನ ಗ್ರಂಥ. ನಾನು ತಂದೆಯು ಒಂದಾಗಿದ್ದೇವೆ. ಚಿಕ್ಕ ವಾಕ್ಯ ಏನಂತ ಬರ್ತಿದೆ? ನಾನು
ತಂದೆ ಯೇಸು ಕ್ರಿಸ್ತನ್ ಹೇಳ್ತಾ ಇದ್ದಾನೆ ಶಿಷ್ಯರಿಗೆ, ಇವತ್ತು ನಿನಗೂ ನನಗೆ ಹೇಳ್ತಾ ಇದ್ದಾನೆ ದೇವರು, ಯೇಸು ಸ್ವಾಮಿ ವಾಕ್ಯ, ನಾನು ತಂದೆ ಒಂದಾಗಿದ್ದೀರಿ. ಆಮೇಲೆ ತಂದೆ ನನ್ನಲ್ಲಿದ್ದಾನೆ, ನಾನು ತಂದೆಯಲ್ಲಿದ್ದೀನಿ. ಏನಂತ ಪರಿಚಯ ಮಾಡ್ಕೊತಾ ಇದ್ದಾನೆ? ಮೊದಲನೇ ಹೆಡ್ಡಿಗೆ ಇವತ್ತು ತ್ರಿಯೇಕತ್ವದಲ್ಲಿ ಯೇಸು ನನ್ನ ಪರಿಚಯ ಮಾಡ್ಕೊತಾ ಇದ್ದಾನೆ. ಏನಂತ ಪರಿಚಯ ಮಾಡ್ಕೊತಾ ಇದ್ದಾನೆ? ನಾನು ತಂದೆಯಲ್ಲಿದ್ದೀನಿ, ತಂದೆ ನನ್ನಲ್ಲಿದ್ದಾನೆ. ತಂದೆ ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ತಂದೆ ನಾನು ಏಕವಾಗಿದ್ದೀರಿ, ನಾನು ಒಬ್ಬಂಟಿಗನಲ್ಲ. ಇವತ್ತು ನಾವು ನೋಡಿ ಒಬ್ಬಂಟಿಗಳು, ನಾನು ಒಬ್ಬಳೇ, ನಾನು ಒಬ್ಬನೇ, ನನ್ಗೆ ಯಾರು ಇಲ್ಲ, ನನ್ನ ಯಾರು ಪ್ರೀತಿಸಲ್ಲ. ಯೇಸು ಇಲ್ವಾ? ದೇವರಿಲ್ವಾ ನಿನ್ನೊಳಗಡೆ? ಪರಿಶುದ್ಧಾತ್ಮನಿಲ್ವಾ? ತ್ರಿಯೇಕ ದೇವರಿಲ್ವಾ ನಿನ್ ಮೇಲ್ಗಡೆ, ನಿನ್ ಒಳಗಡೆ, ನಿನ್ ಮೂಲಕ ಅಂತ ಹೇಳ್ತದೆ ಎಫೆಸರ ಗ್ರಂಥ 4:6 ಎಲ್ಲರ ಮೂಲಕ ಕಾರ್ಯ ಸಾಧಿಸ್ತೀನಿ, ಎಲ್ಲರ ಒಳಗಡೆ, ಎಲ್ಲರ ಮೇಲೆ. ಹಲ್ಲೆಲೂಯಾ. ಅಲ್ಲಿ ಏನಂತ ಮಾಡ್ಕೊತಾ ಇದ್ದಂತ ನನ್ನ ಪರಿಚಯ ದೇವರು ಯೇಸು ಕ್ರಿಸ್ತನು ನಾನು ತಂದೆ ಏಕವಾಗಿದ್ದೀವಿ, ಒಬ್ಬರಲ್ಲಿ ಹೋಗಿರ್ತೀವಿ. ನೆಕ್ಸ್ಟ್ ವಾಕ್ಯ ಓದಿದ್ರೆ ಸ್ವಲ್ಪ ವಿಭಿನ್ನವಾಗಿರ್ತದೆ, ಭಿನ್ನಮತೀಯವಾಗಿರ್ತದೆ. ಮಾರ್ಕ 10:17 ಓದಿ. ಒಬ್ಬರು ಬಂದು ಯೇಸುನ, ನೀನು ಒಳ್ಳೆಯವನು, ಒಳ್ಳೆ ಬೋಧಕನು, ಆಮೇಲೆ ನೀನು ತುಂಬಾ ಒಳ್ಳೆಯವನು ಅಂತ ಹೇಳ್ತಾರೆ ಯೇಸುವನ್ನ. ಏನಂತಾರೆ ನೋಡು, ಯೇಸು ಅವನಿಗೆ, ನನ್ನನ್ನು ಒಳ್ಳೆಯವನಂತ ಯಾಕಂತೀಯ? ದೇವರೊಬ್ಬನೇ ಒಳ್ಳೆಯವನು. ಹಲ್ಲೆಲೂಯಾ. ಯೇಸುನೇ ಒಳ್ಳೆಯವನು, ತ್ರಿಯೇಕ ದೇವರೇ ಒಳ್ಳೆಯವನು. ಆಮೇಲೆ ತಂದೆ ಮಗ ಪವಿತ್ರಾತ್ಮನೇ ಒಳ್ಳೆಯವನು. ಯಾಕಂದ್ರೆ ಭೂಮಿಯಲ್ಲಿ ಇದ್ದಿದ್ದು ಯೇಸು ಕ್ರಿಸ್ತನ ರೂಪ ಬೇರೆ. ಭೂಮಿಯಲ್ಲಿ ಇತ್ತಲ್ಲ ಯೇಸು ಸ್ವಾಮಿ, ನಮ್ಮ ಮನೆಗಳಲ್ಲಿ ಫೋಟೋಗಳಿಗೆ ಕೊಟ್ಟಿದ್ರಲ್ಲ, ಆ ಯೇಸು ಬೇರೆ. ಭೂಮಿಯಲ್ಲಿ ಇರೋ ಯೇಸು ಬೇರೆ, ಪರಲೋಕದ ಯೇಸು ಸ್ವಾಮಿನೇ ಬೇರೆ. ಆಮೇನ್. ಹಲ್ಲೆಲೂಯಾ. ನಾವು ಮನೆಗಳಲ್ಲಿ ಇಟ್ಟಿರೋ ಫೋಟೋಗಳು ಅದೆಲ್ಲ ಯೇಸುನೇ ಅಲ್ಲ. ಹಲ್ಲೆಲೂಯಾ. ಯೇಸು ಇರೋ ರೀತಿನೇ ಇರೋದು, ನಾವು ಹೇಳಿದಾಗ ಯೇಸು ಇಲ್ಲ. ಪ್ರತ್ಯಕ್ಷವಾದ ಗೊತ್ತಾಗ್ತದೆ ಏನಂತ. ನಾವು ಹಂಗೆ ಇರ್ತೀರ, ಜೀಸಸ್ ಹೆಂಗಿರ್ತಾರೆ ಹಂಗಿರ್ತೀರಂತ. ಇಲ್ಲಿ ದೇವರು ಹೇಳ್ತಾ ಇದ್ರೆ, ನಾನು ಒಳ್ಳೆಯವನಲ್ಲ, ದೇವರೇ ಒಳ್ಳೆಯವನು. ಅವೇ ನನ್ನ ಯಾಕೆ ನೀನು ಒಳ್ಳೆಯವನಂತೀಯ? ಪರಿಚಯ ನೋಡಿ ಹೆಂಗ್ ಮಾಡ್ಕೊಂತ ಇದ್ದಾನೆ. ನಾವು ಇವತ್ತು ಹಂಗೆ ಅನ್ಬೇಕಾದ್ರೆ ನಮ್ಮನ್ನ ಯಾರನ್ನ ಹೊಗಳಿದ್ರೆ ನನ್ನನ್ನು ಒಳ್ಳೆಯವನ ಅನ್ಬೇಡ. ಒಳ್ಳೆಯವನೇ ಯೇಸು ಕ್ರಿಸ್ತನು, ಒಳ್ಳೆಯವನು. ಆ ತರ ಭೂಮಿಯಲ್ಲಿ ಮನುಷ್ಯ ಇರಲಿಲ್ಲ. ಆದ್ರೂ ಕೂಡ ಮೋಸೆಗಿಂತ ಒಳ್ಳೆಯವನು, ದಾನಿಯೇಲನಿಗಿಂತ ಒಳ್ಳೆಯವನು, ಅಬ್ರಹಾಮ, ಇಸಾಕ, ಯಾಕೋಬ, ಪ್ರವಾದಿಗಳು ಎಲ್ಲ ಅಪೊಸ್ತಲರಿಗಿಂತ ಯೇಸು ಒಳ್ಳೆಯವನು. ಆದ್ರೆ ಕೂಡ ಕೊಂಬುಗಳನ್ನ ಇಟ್ಕೊಂಡಿದ್ದು ದೇವರೇ ಒಳ್ಳೆಯವನು. ಆಮೇಲೆ ಅದೇನನ್ನ ಸ್ವೀಕಾರ ಮಾಡ್ಕೊಂಡಿದ್ರೆ ಸೈತಾನ ಬಂದಿಟ್ಕೊಂಡಿರ್ತಾನೆ. ಆಮೇಲೆ ವಾಕ್ಯ ಪ್ರಕಾರ ಮೂವ್ಮೆಂಟ್ ಮಾಡಿದ ಭೂಮಿಯಲ್ಲಿ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ಎರಡು ವಚನಗಳು ನಾವು ನೋಡುವಾಗ ತಂದೆಯಾದ ದೇವರ ಮಧ್ಯದಲ್ಲಿರುವ ಸಂಬಂಧನ ಸೂಚಿಸ್ತೇವೆ. ನೋಡಿ ಎಷ್ಟು ಪ್ರೀತಿ. ತಂದೆನೇ ಹೊಗಳ್ತಾನೆ, ತಂದೆನೇ ಒಳ್ಳೆಯವರು, ನಾನಲ್ಲ. ಹಲ್ಲೆಲೂಯಾ. ನೀನು ಹಾಗೆ ನಿನ್ನ ದೇವನ ಯೇಸುವನ ಮಗಳು. ಆಮೇಲೆ ನಿನ್ನಲ್ಲಿ ದೇವರು ಇರ್ತಾನೆ, ನೀನು ಹೊಗಳ್ತಾನೆ. ನಿನ್ ಮೇಲೆ ತೋರಿಸ್ಕೊಂಡು ಮೇಲೆ ತೋರಿಸೋ ಡೈರೆಕ್ಷನ್. ನಿನ್ನ ಯಾರನ್ನ ಹೊಗಳಿದ್ರೆ ನನ್ನಲ್ಲ, ಯೇಸು ಸ್ವಾಮಿ ಎಲ್ಲ ಕೃಪೆ, ನಂದೇನು ಇಲ್ಲ ಅನ್ನೋವಾಗ ನಿನ್ನಲ್ಲಿ ದೇವರು ಪರ್ಮನೆಂಟ್ ಆಗಿರ್ತೀನಿ, ಒಳ್ಳೆ ಸಂಬಂಧ ಅಂದ್ರೆ ಅದೇ. ನೆಕ್ಸ್ಟ್ ಸೆಕೆಂಡ್ ಹೆಡ್ಡಿಂಗ್ ಏನಿದೆ? ಪವಿತ್ರಾತ್ಮನಿಗೆ ಸುಳ್ಳು ಹೇಳುವುದು ಇದೆಯಾ? ದೇವರಿಗೆ ಸುಳ್ಳು ಹೇಳೋದಕ್ಕೆ ನಾವು ಸಮಾನರಾಗಿರಬಾರ್ದು, ನಾವು ಸಮಾನರಲ್ಲ. ಅಪೊಸ್ತಲರ ಕೃತ್ಯ 5:3-4 ಓದಿ. ಪರಿಶುದ್ಧಾತ್ಮ ಸುಳ್ಳು ಹೇಳಿದ್ರೆ ದೇವರಿಗೆ ಸುಳ್ಳು ಹೇಳಿದಂಗೆ, ಯೇಸು ಸ್ವಾಮಿಗೆ ಸುಳ್ಳು ಹೇಳಿದಂಗೆ, ತಂದೆಗೆ ಸುಳ್ಳು ಹೇಳಿದಂಗೆ ಅಂತ ವಾಕ್ಯ ಹೇಳ್ತದೆ. ದೇವರಿಗೆ ಸುಳ್ಳು ಹೇಳಿದಂಗೆ ಓದಿ. ಆಗ ಪೇತ್ರನು ಅನನೀಯ ಕದಲ್ಬಾರ್ದು ಅಂತ ಹೇಳಿ ಸೈತಾನನು ಅನನೀಯ ಸೈತಾನನು ನಿನ್ನ ಹೃದಯದಲ್ಲಿ ನನ್ನ ನೋಡ್ಬೇಕಿಲ್ಲ ಒಪ್ಪಿಕೊಂಡದ್ದೇನು? ಆಮೇನ್. ಏನ್ ಒಪ್ಕೊಂಡಿದ್ದು? ನಿನ್ನೊಳಗಡೆ ಯಾಕೆ ಸೈತಾನ ಒಪ್ಕೊಂಡಿದ್ದಾನೆ, ಆಕಾರ ಪಡ್ತಾ ಇದ್ದಾನೆ, ಕೊಂಬುಗಳು ಬಂದಿದೆ, ತುಂಬಿಕೊಂಡಿರೋದು. ಅದೇ ತುಂಬಿಕೊಂಡಿರೋದು ಏನು? ಹಲ್ಲೆಲೂಯಾ. ಮೋಸ ನಿನ್ನಲ್ಲಿ ಸುಳ್ಳು ತುಂಬಿಕೊಂತು, ಪರಿಶುದ್ಧಾತ್ಮನಿಗೆ ನೀನು ಸುಳ್ಳು ಹೇಳ್ತಾ ಇದೀಯಾ ಅಂತ ಪೇತ್ರ ಕೇಳ್ತಾನೆ.
ಪರಿಶುದ್ಧಾತ್ಮನಿಗೆ ನೀನು ಸುಳ್ಳು ಹೇಳ್ತೀಯಾ? ನೋಡಿ, ಆಮೆನ್. ಪವಿತ್ರಾತ್ಮನನ್ನು ವಂಚಿಸಿದಿ, ಆ ಆಸ್ತಿ ಇದ್ದಾಗ ನಿನ್ನದಾಗಿ ಇತ್ತಲ್ಲ, ಆ ಮಾರಿದ ಮೇಲೆಯೂ ಬಂದ ಹಣವನ್ನು ನಿನ್ನ ಅಧೀನದಲ್ಲೇ ಇತ್ತಲ್ಲ, ಈ ಕಾರ್ಯವನ್ನು ನಿನ್ನ ಹೃದಯದಲ್ಲಿ ಯೋಚಿಸಿಕೊಂಡದ್ದರಿಂದ ನೀನು ಸುಳ್ಳಾಡಿದ್ದು ಮನುಷ್ಯರಿಗಲ್ಲ, ದೇವರಾತ್ಮನಿಗಂತ. ಮೊದಲನೇ ವಾಕ್ಯದಲ್ಲಿ, ಸೆಕೆಂಡ್ ವಾಕ್ಯದಲ್ಲಿ ದೇವರಿಗೆ ಅಂತ ಇದೆ ನೋಡಿ. ಹಾಗಾದ್ರೆ ನಾವು ಪರಿಶುದ್ಧಾತ್ಮ ಸುಳ್ಳು ಹೇಳಿದ್ರೆ ಯಾರು ಹೇಳ್ದಂಗೆ? ಹಲ್ಲೆಲೂಯಾ. ಹುಷಾರು. ಪರಿಶುದ್ಧಾತ್ಮನಿರೋ ಮನುಷ್ಯನಿಗೆ ಸುಳ್ಳು ಹೇಳಿದ್ರೆ ದೇವರಿಗೆ ಹೇಳ್ದಂಗೆ, ಯೇಸು ಕ್ರಿಸ್ತನಿಗೆ ಹೇಳ್ದಂಗೆ, ತಂದೆಗೆ ಹೇಳ್ದಂಗೆ, ತ್ರಿಯೇಕ ದೇವರಿಗೆ ಹೇಳ್ದಂಗೆ. ಅವ್ರ ಮೂರು ಒಂದೇ ಕನೆಕ್ಟ್, ಒಂದೇ ನೆಟ್ವರ್ಕ್, ಒಂದೇ ಯೋಚನೆ, ಒಂದೇ ಗುರಿ, ಒಂದೇ ಶ್ರಮ, ಒಂದೇ ಆಸೆ, ಒಂದೇ ರಾಜ್ಯ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆದರೆ ಯಾರಿಂದ ಪವಿತ್ರಾತ್ಮನು ಕಳಿಸಲ್ಪಟ್ಟಿದ್ದಾನೆ? ಪವಿತ್ರಾತ್ಮ ಯಾರ ಮೂಲಕ ಕಳಿಸಲ್ಪಟ್ಟಿದ್ದಾನೆ? ವಾಕ್ಯ ನೋಡಿ, ಯೋಹಾನ 14:16 ಓದಿ. ಪವಿತ್ರಾತ್ಮನು ದೇವರಿಗಿರುವ ಸ್ಥಾನವನ್ನೇ ಹೊಂದಿಕೊಂಡಿರುತ್ತಾನೆ. ಪವಿತ್ರಾತ್ಮನು ದೇವರಿಗಿರುವ ಸ್ಥಾನವನ್ನು ಹೊಂದಿಕೊಂಡಿರ್ತಾನೆ. ಓದಿ. ಆಗ ನಾನು ತಂದೆಯು ಕೇಳಿಕೊಳ್ಳುತ್ತೇನೆ, ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕರನ್ನ ಸದಾಕಾಲ ಪರ್ಮನೆಂಟ್ ಆಗಿ ಸದಾಕಾಲ ನಿಮ್ಮೊಂದಿಗೆ ಇರಲು ಕಳಿಸಿಕೊಡುವನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಪರ್ಮನೆಂಟ್ ಆಗಿರೋದು ಯಾರು? ಈ ದೇಶದಲ್ಲಿ, ಲೋಕದಲ್ಲಿ, ಸೃಷ್ಟಿಯಲ್ಲಿ ದೇವರು. ಆ ಸ್ಥಳದಲ್ಲಿ ಪವಿತ್ರಾತ್ಮ ನಿರ್ತಿನಂತ ಯೇಸು ಕ್ರಿಸ್ತನ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾನೆ. ಪರಿಶುದ್ಧಾತ್ಮನ ಕುರಿತು ಯೇಸು ಕ್ರಿಸ್ತನ್ ಏನಂತ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾನೆ? ಸದಾಕಾಲ ಇರ್ತಾನೆ ನಿಮ್ಮ ಹತ್ರ. ಸದಾಕಾಲ ಇರೋದು ಯಾರು ಈ ಲೋಕದಲ್ಲಿ? ದೇವರು. ಮನುಷ್ಯರು ಇರಲ್ಲ, ಯಾವುದು ಇರಲ್ಲ, ದೇವರು ಸದಾಕಾಲ ಇರೋದಂದ್ರೆ. ಆಮೆನ್. ಚಿರಂಜೀವಿ, ಆತನಿಗೆ ಹೆಸರೇನು? ಚಿರಂಜೀವಿ ಅಂದ್ರೆ ಏನ್ ಗೊತ್ತಾ? ಮರಣನೇ ಇಲ್ಲ, ಮರಣನ ಗೆದ್ದಿರೋನು. ಚಿರಂಜೀವಿ ಅಂದ್ರೆ ಅರ್ಥ ಅಕ್ಷರ. ಆಮೆನ್. ಚಿರಂಜೀವಿ ಅಂದ್ರೆ ಮರಣ ಇಲ್ಲ, ಮರಣವನ್ನ ಗೆದ್ದು. ಜೀವಿ ಯಾವಾಗಲೂ ಚಿರಕಾಲ ಇರೋನು, ಎಲ್ಲಾ ಕಾಲದಲ್ಲಿ ಇರೋನು, ಎಲ್ಲಾ ತರಗಳ ಕಾಲದಲ್ಲಿ ಇರ್ತಾನೆ. ಪ್ರತಿ ಮಾನವ ಕುಲದಲ್ಲಿ ಮಧ್ಯದಲ್ಲಿ ಯಾವಾಗಲೂ ಇರ್ತಾನೆ. ಯಾರಿಲ್ಲಾದ್ರೂ ಕೂಡ ದೇವರು ಇರ್ತಾನೆ. ಆ ಸ್ಥಳದಲ್ಲಿ ಪರಿಶುದ್ಧಾತ್ಮನ ನೀಡ್ತಾ ಇದ್ದಾನೆ ಯೇಸು ಕ್ರಿಸ್ತನು. ಸದಾ ಕಾಲ ಇರ್ತಾನೆ. ದೇವರು ತರ ನಿಮ್ಮ ಒಳಗಡೆ ಪರಿಶುದ್ಧಾತ್ಮನ ಪರ್ಮನೆಂಟ್ ಆಗಿರ್ತಾನೆ. ಹಲ್ಲೆಲೂಯಾ. ಆಮೆನ್. ಆಮೆನ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ನೆಕ್ಸ್ಟ್, ಪವಿತ್ರಾತ್ಮನಿಗೆ ಇರೋ ಇನ್ನೊಂದು ಹೆಸರು ಯಾವುದಂತ ಯೋಹಾನ 16:7 3ನೇ ಹೆಡ್ಡಿಂಗ್ ನೋಡಿ. 16:7 ಆದರೂ ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಹೇಳಿರಿ, ನಾನು ಹೋಗುವುದು ನಿಮಗೆ ಒಳ್ಳೆಯದು. ನಾವು ಹೋಗೋದೇ ಒಳ್ಳೇದು. ಭೂಮಿಯಲ್ಲಿ ಇದ್ರೆ ನಿಮ್ಗೆ ಒಳ್ಳೇದಾಗಲ್ಲ, ಹೋದ್ರೆ ನಿಮ್ಗೆ ಒಳ್ಳೇದಾಗ್ತದೆ ಪರಲೋಕಕ್ಕೆ. ಆಮೇಲೆ ಯಾವ ರೀತಿ ಒಳ್ಳೇದಂದ್ರೆ, ನಿಮ್ಗ ನಾನು ಹೋಗದಿದ್ದರೆ ಯೇಸು ಕ್ರಿಸ್ತನ ಆತ್ಮಗಿರೋ ಇನ್ನೊಂದು ಹೆಸರೇನು? ಪರಿಶುದ್ಧಾತ್ಮಗಿರೋ ಇನ್ನೊಂದು ಹೆಸರೇನು? ಸತ್ಯದ ಆತ್ಮಗಿರೋ ಇನ್ನೊಂದು ಹೆಸರೇನು? ಬದುಕಿಸುವ ಆತ್ಮಗಿರೋ ಇನ್ನೊಂದು ಹೆಸರೇನು? ಸಹಾಯದ ಆತ್ಮನು. ನಿನಗೆ ಪ್ರಾರ್ಥನೆ ಮಾಡಕ್ಕೆ ಸಹಾಯ ಮಾಡ್ತಾನೆ, ಪಾಪ ಮಾಡ್ತಾನೆ ಸಹಾಯ ಮಾಡ್ತಾನೆ, ಪಾಪ ಒಪ್ಪಿಸ್ಕೊಂಡು ಕ್ಷಮಾಪಣೆ ತಗೊಳ್ಳೋದರ ಸಹಾಯ ಮಾಡ್ತಾನೆ, ನಿನ್ನ ಸೇವೆಯಲ್ಲಿ ಕರೀತಾನೆ, ನಿನ್ನ ಸೇವೆಯಲ್ಲಿ ಬಲಪಡಿಸ್ತಾನೆ, ನಿನಗೆ ಬಲಗಳನ್ನ ಕೊಡ್ತಾನೆ, ನಿನಗೆ ಬಲಗಳನ್ನ ಕೊಡ್ತಾನೆ, ನಿನಗೆ ಪ್ರೀತಿ ಮಾಡೋದು ಹೆಂಗೆ ದೇವನ ಮನುಷ್ಯನ ಅನ್ನೋದಕ್ಕೆ ಸಹಾಯ ಮಾಡ್ತಾನೆ. ಸೋತೋದಾಗ, ಬೈದಲ್ಲಿ ಬಿದ್ದಾಗ, ಪ್ರೇಯರ್ ಮಾಡದಿರಕ್ಕಾಗದಿರಾಗ, ನಿದ್ರೆ ಬರ್ದಿರೋವಾಗ, ನಿನಗೆ ಎಲ್ಲಾ ಸಮಯದಲ್ಲಿ ಶಾರೀರಿಕವಾಗಿ, ದೈಹಿಕವಾಗಿ, ಆತ್ಮಿಕವಾಗಿ, ಮಾನಸಿಕವಾಗಿ ನಿನ್ನನ್ನು ಸ್ಟ್ರಾಂಗ್ ಮಾಡ್ತಾನೆ. ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಬರಲು ಫಲವನ್ನೇ ಹೊಂದುವಿರಿ, ಫಲವನ್ನೇ ಹೊಂದುವಿರಿ. ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಬರುವಾಗ
ಪ್ರತಿ ವಿಷಯದಲ್ಲಿ ಸ್ಟ್ರಾಂಗ್ ಮ್ಯಾನ್ಗಳಾಗ್ತೀರಾ ನೀವು. ಹಲ್ಲೆಲೂಯಾ. ಯುದ್ಧ ವೀರರಾಗ್ತೀರಾ ನೀವು. ಶತ್ರು ಸೈನ್ಯ ನಿನ್ನನ್ನು ನೋಡಿ ಹೆದರ್ತೈತೆ. ಆಮೇಲೆ ಸಹಾಯದ ಆತ್ಮನು ನಿಮ್ಗೆ ಬರ್ತಾನೆ. ನಾನು ಹೋಗಿ ಕಳಿಸ್ಕೊಡ್ತೀನಿ. ಹೋಗೋದು ಒಳ್ಳೆಯದು. ಎಷ್ಟು ಒಳ್ಳೆಯದಂದ್ರೆ ನಿಮ್ಗೆ ಇಷ್ಟು ಸಾಕು. ಈಗ ಹೇಳಿದ್ದು ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಏನಂತ ಹೇಳ್ತಾನೆ ಯೇಸು ಕ್ರಿಸ್ತನು? ನಿಮ್ಗೆ ಇಷ್ಟವರೆಗೂ ಹೇಳಿದೆ, ನಿಮ್ ಕೈಲಿ ಸಹಿಸ್ಕೊಳಕ್ ಆಗಲ್ಲ, ಸಾಕು, ನಾನು ಹೋಗಿ ಪರಿಶುದ್ಧಾತ್ಮನ ಕಳಿಸ್ತೀನಿ. ಆತ ನಿಮ್ಗೆ ನ್ಯಾಯ ತೀರ್ಪಿಕೆ ಬಗ್ಗೆ, ಪಾಪದ ಬಗ್ಗೆ, ನೀತಿಯ ಬಗ್ಗೆ, ಮುಂದೆ ನಿಮಗೆ ನಡೆಯೋದ್ರ ಬಗ್ಗೆ ಲೋಕಕ್ಕೆ ಅರಿವನ್ನ ಹುಟ್ಟಿಸ್ತಾನೆ. ಲೋಕಕ್ಕೆ ಅರಿವು. ಲೋಕ ಅಂದ್ರೆ ನಾವೇ. ನಮ್ಗೆ ಅರಿವು ತಿಳುವಳಿಕೆಯನ್ನ ಹುಟ್ಟಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನನ್ನು ನೋಡ್ಬೇಕು, ನನ್ನನ್ನು ನೋಡ್ಬೇಕು, ನನ್ನನ್ನು ನೋಡ್ಬಿಡು, ನನ್ನನ್ನು ನೋಡಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ಮಾತುಗಳನ್ನ ಕೇಳಿ ಲೋಕಕ್ಕೆ ಅರಿವನ್ನೇ ಹುಟ್ಟಿಸ್ತಾನೆ. ಮತ್ತೆ ಪರಿಶುದ್ಧಾತ್ಮ ಬೇಡ ಅಂದ್ರೆ ಇವಾಗ ನಿಮ್ಗೆ ಅರಿವು ಬರ್ತೈತಾ ಬರಲ್ವಾ? ಪಾಪದ ಬಗ್ಗೆ, ನೀತಿಯ ಬಗ್ಗೆ, ಆಮೇಲೆ ನ್ಯಾಯ ತೀರ್ಪಿಕೆ ಬಗ್ಗೆ, ನಿನಗೆ ಮುಂದೆ ನಡೆಯೋದ್ರ ಬಗ್ಗೆ ನೀನು ತಿಳಿಸೋದೇ ಪರಿಶುದ್ಧಾತ್ಮ. ನಿನ್ನಲ್ಲಿದ್ರೆ ತಿಳಿಸ್ತಾನೆ, ನಿನ್ನಲ್ಲಿ ಇಲ್ಲ ಅಂದ್ರೆ ಹೆಂಗ್ ತಿಳಿಸ್ತಾನೆ? ಅದಕ್ಕೆ ನಾವು ಹೋಗ್ತೀವಿ ಲಾಭ ಅಂತೀವಿ. ಇಲ್ಲಾಂದ್ರೆ ನೀನ್ ಪಾಪದಲ್ಲೇ ಸಾಕು. ದೀಕ್ಷಾಸ್ಥಾನ ತಗೊಂಡಿರ್ತೀಯ, ಪಾಪ ಬಿಟ್ಟು ಪಾಪ ಹೋಗ್ಬೇಕಂದ್ರೆ, ಪಾಪ ಜೀವಿತ ಕ್ಲಿಯರ್ ಆಗ್ಬೇಕಂದ್ರೆ ದೀಕ್ಷಾಸ್ಥಾನ ತಗೊಂಡ ತಕ್ಷಣ ಎಲ್ಲಾರು ಕ್ಲಿಯರ್ ಅಲ್ಲ. ಒಂದು ಎಂಟ್ರಿ ಜೀವ ಮಂದಿರ ಪಟ್ಟಿಯಲ್ಲಿ ನೀನು ಬೆಳಿಬೇಕು. ಬರೆಯಲ್ಪಡ್ಬೇಕಂದ್ರೆ ಪರಿಶುದ್ಧಾತ್ಮದಲ್ಲಿ ಬೆಳಿಬೇಕು. ಆತ್ಮನ ಅಭಿಷೇಕದಲ್ಲಿ ಬೆಳಿಬೇಕು. ಪರಿಶುದ್ಧಾತ್ಮದಿಂದ ತುಂಬಲ್ಪಟ್ಟು ಆತ್ಮ ಭರಿತನಾಗಿ ವಾಕ್ಯ ಒಂದೊಂದು ವಿಷಯದಲ್ಲಿ ಕೂಡ ನಿನ್ನ ಕಣ್ಣುಗಳು ತೆರೆಯಲ್ಪಡ್ಬೇಕು. ನಿನ್ನಲ್ಲಿರೋ ಬಲಹೀನತೆ ನಿನ್ನನ್ನು ಬಿಟ್ಟು ಮಲಗಿಸ್ಬಿಡು, ಮಲಗಿಸು, ಬಿಟ್ಬಿಡು, ಬಿದ್ದೋದ ಮೇಲೆ ನೋಡು. ಹಲ್ಲೆಲೂಯಾ. ನಿನ್ನಲ್ಲಿ ಅರಿವನ್ನು ಹುಟ್ಟಿಸ್ತಾನೆ ಪರಿಶುದ್ಧಾತ್ಮ. ಹಲ್ಲೆಲೂಯಾ. ನಿಮಗೆ ತಿಳುವಳಿಕೆಯನ್ನು ಕೊಡ್ತಾನೆ, ಮಾರ್ಗದರ್ಶನ ಕೊಡ್ತಾನೆ, ಪ್ರೇಯರ್ ಮಾಡೋದು ಹೆಂಗಂತ ಕಲಿಸ್ತಾನೆ, ಸೈತಾನನ ಹೆಂಗೆ ಎದುರಿಸ್ಬೇಕಂತ ಕೊಡ್ತಾನೆ. ಇವ್ರು ಯಾಕೆ ಬಂದಿದ್ದಾರೆ, ಏನ್ ವಿಷಯ ಬಂದಿದ್ದಾರೆ, ನಿನ್ ಕರ್ತವ್ಯ ಏನು ಮರೆತು ಜೀವಿಸ್ತಾ ಇದೆಯೋ ಅದನ್ನೆಲ್ಲ ನಿನಗೆ ಬೋಧಿಸ್ತಾನೆ. ಕರೆಕ್ಟ್ ಯೇಸು ಕ್ರಿಸ್ತ ಹೇಳಿದ್ರು. ಅದಕ್ಕೆಲ್ಲ ವಾಕ್ಯ ಇದೆ. 14ನೇ 14ನೇ ಇವತ್ತು ಓದ್ಕೋಬೇಕು ಮನೆಗೂ. ಪರಿಶುದ್ಧಾತ್ಮನಿಗೆ ಜಾಸ್ತಿ ಹೇಳ್ತದೆ 2 ಗ್ರಂಥಗಳು, ಅಧ್ಯಾಯಗಳು. ಹಲ್ಲೆಲೂಯಾ. ಪಾಪದ ಬಗ್ಗೆ ನಿಮಗೆ ತಿಳುವಳಿಕೆ ಕೊಡೋದು ಯಾರು? ಯೇಸು ಕ್ರಿಸ್ತನಲ್ಲ. ಯೇಸು ಕ್ರಿಸ್ತನ ಆತ್ಮ, ಪರಿಶುದ್ಧ ದೇವರ ಆತ್ಮ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ತಾ ಇದ್ದೀನಿ ಯಾರ್ಯಾರು ಏನೇನ್ ಮಾಡ್ತಾರೆ. ಆಮೇಲೆ ನೀತಿಯ ಬಗ್ಗೆ, ನೀನ್ ನೀತಿಯಿಂದ ಜೀವಿಸ್ಬೇಕು. ಅವಾಗ್ಲೇನೆ ಪರಲೋಕಕ್ಕೆ ಹೋಗೋದು. ಯಾರು ಅರಿವು ಕೊಡೋದು? ಪರಿಶುದ್ಧ ಆತ್ಮ. ಪಾಪ ಕೆಟ್ಟದ್ದು ಒಳ್ಳೆಯದು ಅರಿವು ಕೊಡೋದು ಯಾರು? ಪರಿಶುದ್ಧ. ಆಮೇಲೆ ಆಮೇಲೆ ಪರಿಶುದ್ಧಾತ್ಮ ಬಂದು ಆದಾಮನಲ್ಲಿ ಬರ್ಬೇಕಂತ ನೋಡ್ದ, ಪಾಪ ಮಾಡ್ಬಿಟ್ಟ. ಇಲ್ಲಂದ್ರೆ ಪರಿಶುದ್ಧಾತ್ಮ ಬಂದು ಹೋಗ್ಬಿಡ್ತಾನೆ. ಮೋಶೆಯಲ್ಲಿ ಬರೋದು ನೋಡ್ದ, ಮೋಶೆ ಕೂಡ ಒಂದೇ ಒಂದು ತಪ್ಪು ಮಾಡ್ಬಿಟ್ಟ, ಒಂದೇ ಸಾಧನೆ ಮಾಡಿದ್ದ. ಅವನಲ್ಲಿ ನಿಲ್ಲಕ್ಕಾಗಲಿಲ್ಲ. ಒಬ್ಬೊಬ್ಬರು ಕೂಡ ಸೆಕೆಂಡ್ ಟೈಮ್ ಅಲ್ಲಿ ದೇವರ ಹತ್ರ ಕ್ಲಿಕ್ ಆಗಿದ್ದ. ಅಬ್ರಾಹ್ಮನಲ್ಲಿ ನೋಡೋದು, ಅಬ್ರಾಹ್ಮ ಕೂಡ ಒಂದು ಮಿಸ್ಟೇಕ್ ಮಾಡ್ಬಿಟ್ಟ. ಆಮೇಲೆ ಅವನು ಸರಿಯಾದ ಒಳ್ಳೆಯ ನೀತಿವಂತನೇ, ಮೂಲ ಪಿತೃನೇ. ಅಬ್ರಾಹ್ಮ ಮಿಸ್ಟೇಕ್ ಅಂದ ತಕ್ಷಣ ಕೆಟ್ಟವನು ಅನ್ಬೇಡಿ. ದಾವಿದ ಕೂಡ 2 ಪಾಪ ಮಾಡ್ದ, ಸರಿ. ಎಲ್ಲರೂ ಸೆಕೆಂಡ್ ಚಾನ್ಸ್ ಅಲ್ಲೇ ರೆಡಿ ಆಗಿದೆ. ಆಲ್ಮೋಸ್ಟ್ ಪೇತ್ರ ನೀವು ನಮ್ಮನ್ನು ನೋಡ್ತೀರಾ, ನನ್ನ ನೋಡಿದ್ರೆ ನಗು ಕೂಡ ಬರಲ್ಲ ನಿಮ್ಗೆ. ಯಾರು ನನ್ನನ್ನು ನೋಡಿದ್ರೆ ನಗು ಬರಲ್ಲ, ಕೈ ಬಿಡ್ಬೇಕಷ್ಟೇ. ಆಮೇಲೆ ನನ್ನನ್ನು ಬಿಟ್ಟು ಯಾರು ನೋಡ್ಬೇಕು. ಆಮೇಲೆ ಯಾರಲ್ಲಿ ಕೂಡ ಇರಕ್ಕಾಗಿಲ್ಲ, ಒಬ್ಬರಲ್ಲಿ ಮಾತ್ರ ಬಂದಿಲ್ಲ. ಯಾರ ಮೇಲೆ? ಯೇಸು ಕ್ರಿಸ್ತ. ನೋಡಿ ಹಿಡಿತಾ ಇರೋದು ನೋಡ್ತಾ ಇದ್ದಾರೆ. ಬಂದಾದ ಮೇಲೆ ಯಾರ ಮೇಲೆ ಆ ಪವಿತ್ರ ಆತ್ಮ ಹಿಡಿತಾನೋ ಆತನೇ ಯಜ್ಞದ ಕುರಿಮರಿ, ಆತನೇ ಈ ಜನರ ಲೋಕದ ಪಾಪಗಳನ್ನು ಕ್ಷಮಿಸೋನಂತ ನನ್ನನ್ನು ದೀಕ್ಷಾಸ್ಥಾನ ಕೊಡೋಕೆ ಕಳಿಸಿದ್ನಲ್ಲ. ದೇವರು ಹೇಳಿದ್ದು ಆ ಗುರುತು ಅಲ್ಲಿ ನಮ್ಮ ಮಧ್ಯದಲ್ಲಿ ಬರ್ತಾ ಇದ್ದಾನೆ. ಆತನೇ ಯಜ್ಞದ ಕುರಿಮರಿ. ಆ ಆತ್ಮ ಯಾರ ಮೇಲೆ ಹಿಡಿತಿತ್ತು ಅವರೇ ನಮ್ಮ ಮಗನು ಯೇಸು ಕ್ರಿಸ್ತ. ಈ ಲೋಕ ಪಾಪಿಗಳನ್ನ ರಕ್ಷಿಸೋ, ಪಾಪಗಳನ್ನು ಕ್ಷಮಿಸುವ ರಕ್ಷಕ ಅಂತ ಗುರುತನ್ನು ಕಟ್ಕೊಳಿಸಿದ ಯೋಹಾನನಿಗೂ ಯೇಸು ಕ್ರಿಸ್ತನಿಗೂ 6 ತಿಂಗಳು ಡಿಫ್ರೆನ್ಸ್ ಅಷ್ಟೇ. ಯೋಹಾನ 6 ತಿಂಗಳು ದೊಡ್ಡವರು, ಯೇಸು ಕ್ರಿಸ್ತನ 6 ತಿಂಗಳು ಮನುಷ್ಯ ಪ್ರಕಾರ ಚಿಕ್ಕವರು.
ಆದ್ರೆ ಮೊದಲೇ ಇದ್ದಂತ ಯೋಹಾನ ಹೇಳ್ತಾನೆ, ನನಗಿಂತ ಮುಂದಿನವನಾದನು, ನನಗಿಂತ ಮುಂದಿನವನಾದನು. ಹಲ್ಲೆಲೂಯ, ಹಲ್ಲೆಲೂಯ. ಪವಿತ್ರಾತ್ಮನು ತನ್ನ ಸ್ವಂತದ್ದಲ್ಲ, ಆದರೆ ಯೇಸುವಿನ ಮಹಿಮೆಯನ್ನೇ ಪ್ರಕಟಿಸಬೇಕೆಂಬ ಸಂಗತಿಯು ಪವಿತ್ರಾತ್ಮನು ಮತ್ತು ಯೇಸು ಸ್ಪಷ್ಟವಾಗಿ ಒಬ್ಬರಿಂದೊಬ್ಬರು ಪ್ರತ್ಯೇಕವಾಗಿರುವುದೆಂಬುದನ್ನು ಅನ್ವಯಿಸುತ್ತದೆ. ಯೋಹಾನ 16:14. ತ್ರಿಏಕತ್ವವನ್ನು ನಾವು ಸ್ವೀಕರಿಸುವಾಗ ಮಾತ್ರವೇ ನಾವು ಇತರ ಧರ್ಮಗಳಿಂದ ಇಲ್ಲವೇ ತತ್ವಜ್ಞಾನ ಬೋಧನೆಗಳಿಂದ ನಮ್ಮ ವಿಶ್ವಾಸವನ್ನು ಪ್ರತ್ಯೇಕಿಸಿ ಅದಕ್ಕೆ ಸರಿಯಾದ ತಳಹದಿಯನ್ನೇ ಸ್ಥಾಪಿಸುತ್ತೇವೆ. ಓದಿ 14:16 ಓದಿ. 16:14 ಓದ್ಬೇಕಾದ್ರೆ ಓದಿದ್ರೆ ಏನ್ ಬಂತು? ತಕೊಂಡು ನನ್ನನ್ನೇ ಮಹಿಮೆ ಪಡಿಸುವನು, ನನ್ನನ್ನೇ ಮಹಿಮೆ ಪಡಿಸುವನು. ಏನಿದ್ರಲ್ಲಿ ಒಂದು ಸತ್ಯ ಸೀಕ್ರೆಟ್ ಅಂತ ಆಗಿದೆ ಅಂದ್ರೆ, ಕ್ರಿಸ್ತನ ಭೂಮಿಯಲ್ಲಿರುವಾಗ ಪರಿಶುದ್ಧಾತ್ಮ ಮಹಿಮೆ ಪಡಿಸ್ತಾನೆ. ಪರಿಶುದ್ಧಾತ್ಮ ಯೇಸು ಕ್ರಿಸ್ತನ ಮಹಿಮೆ ಪಡಿಸ್ತಾನೆ. ಯೇಸು ಕ್ರಿಸ್ತನು ತಂದೆನ ಮಹಿಮೆ ಪಡಿಸ್ತಾನೆ. ಈಗ ಪರಿಶುದ್ಧಾತ್ಮನು ತಂದೆಯಾದ ದೇವನ, ಕರ್ತನಾದ ಯೇಸು ಕ್ರಿಸ್ತನ ಇಬ್ಬರನ್ನು ಮಹಿಮೆ ಪಡಿಸ್ತಾ ಇದ್ದಾರೆ. ಅದಾದ ನಂತರ ಅಪೊಸ್ತಲರ ಕೃತ್ಯಗಳಲ್ಲಿ ಇಂದ ನೋಡುವಾಗ ಅಪೊಸ್ತಲರ ಕೃತ್ಯ ಲೂಕ ಬರೀತಾನೆ, ರೋಮಾಪುರದಿಂದ ಹಿಡಿದು ಇಬ್ರಿಯವರೆಗೂ ಪೌಲ ಬರೀತಾನೆ, ಯೋಹಾನ ಬರೀತಾನೆ, ಪೇತ್ರ ಬರೀತಾನೆ, ಮತ್ತೆ ಯೋಹಾನ ಬರೀತಾನೆ. ಇವರೆಲ್ಲ ಗ್ರಂಥಗಳನ್ನ ಬರೆಯುವಾಗ ಪರಿಶುದ್ಧಾತ್ಮ ಯಾರನ್ನ ಪ್ರಚಾರ ಮಾಡ್ತಾನೆ ನೋಡ್ರಿ? ಯೇಸು ಕ್ರಿಸ್ತನ ತಂದೆಯಾದ ದೇವರನ್ನ ಪ್ರಚಾರ ಮಾಡ್ತಾನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ದೇವರ ಪ್ರೀತಿಯು ಅಂತ ಹೇಳ್ತಾ ಯಜ್ಞದ ಕುರಿಮರಿ ಆದಾತನ ರಕ್ತದಿಂದಲೂ ತಂದೆಯಾದ ದೇವರನ್ನ ಇಬ್ಬರನ್ನು ಹೊಗಳ್ತಾನೆ ನೋಡಿ. ಅವ್ರ ಮೂಲಕ ಬರ್ಸವಾಗ ಪತ್ರಿಕೆಗಳನ್ನ, ಆ ಗ್ರಂಥಗಳನ್ನ ಇಬ್ಬರನ್ನೇ ಹೊಗಳ್ತಾನೆ. ಪರಿಶುದ್ಧಾತ್ಮನ ಹೊಗಳ್ಕೊಳ್ಳಲ್ಲ, ಅವರಿಬ್ಬರನ್ನ ಹೊಗಳ್ತಾನೆ. ನಾವು ಆದಿಕಾಂಡ 1ನೇ ಅಧ್ಯಾಯ 2ನೇ ವಚನದಲ್ಲಿ ನೋಡುವಾಗ ಪವಿತ್ರಾತ್ಮನು ಜನಸಮೂಹಗಳ ಮೇಲೆ ಚಲಿಸ್ತಾ ಇದ್ದ. ಪರಿಶುದ್ಧಾತ್ಮ ಎಲ್ಲಿ ಚಲಿಸ್ತಾ ಇದ್ದ? ಜನಸಮೂಹಗಳ ಮೇಲೆ. ಯಾರ ಮೇಲೆ ಹೇಳಿದ್ದು ಪರಿಶುದ್ಧಾತ್ಮ ಪರ್ಮನೆಂಟ್ ಆಗಿ? ಯೇಸು ಕ್ರಿಸ್ತನ ಮೇಲೆ. ಅಷ್ಟು ಪವಿತ್ರನು ಅಂತ ಅದರ ಅರ್ಥ. ಏನು? ನನ್ನ ನೋಡಿ ಅವ್ಗ ಮಾಡ್ತಾ, ನನ್ನ ನೋಡಿದ್ರೆ ನಿಮ್ಗೇನು ಅಲ್ಲಿ ಬಂದ್ರೆ, ನಾನು ನೋಡ್ತಾ ಇದ್ರೆ ಏನಾಗುತ್ತೆ? ಇನ್ನೊಂದ್ಸಾರಿ ಕರ್ಕೊಂಡ್ಬಿಡಪ್ಪ ಅವನ್ನ ಅಲ್ಲೆಲೂಯ. ಎಲ್ಲ ಗ್ರಂಥದಲ್ಲಿ ನೀವು ಅಪೊಸ್ತಲರ ಕೃತ್ಯದಿಂದ ಪ್ರಕಟಣೆ ಗ್ರಂಥವರೆಗೂ ಓದಿ, ಅಲ್ಲಿ ಅನೇಕ ಸ್ಥಳದಲ್ಲಿ ಬಂದಿದೆ. ಏನಂತ ಬಂದ್ರೆ, ಕರ್ತನಾದ ಯೇಸು ಕ್ರಿಸ್ತನು ತಂದೆಯಾದ ದೇವರಿಂದಲೂ ಅಂತ ಬಹಳ ಸ್ಥಳದಲ್ಲಿ, ತುಂಬಾ ವಾಕ್ಯಗಳಲ್ಲಿ, ಗ್ರಂಥದ ಆರಂಭದಲ್ಲಿ. ಅಲ್ಲೆಲೂಯ, ಅಲ್ಲೆಲೂಯ. ನೋಡಿ, ಇವಾಗಲೇ ಒಂದು ಕ್ಲಿಪ್ಪಿಂಗ್ ಒಂದು ವಾಕ್ಯ ಕೊಡ್ತೀನಿ. ಕೊಲಾಸ್ಯ 1:1 ಓದಿ. ಈಗ ಒಂದು ಥೆಸಲೋನಿಕ 1:1 ಓದಿ. ತಂದೆಯಾದ ದೇವರಲ್ಲಿಯೋ ಕರ್ತನಾದ ಯೇಸು ಕ್ರಿಸ್ತನಲ್ಲಿಯೋ ಇರುವ ಪರಿಶುದ್ಧಾತ್ಮ ಇದನ್ನ ಬರೆದಿರೋದು ಪೌಲ. ಯಾರು ಇಬ್ಬರನ್ನು ಹೊಗಳ್ತಾ ಇದ್ದಾರೆ? ಯಾರನ್ನು ಹೊಗಳ್ತಾ ಇದ್ದಾರೆ? ತಂದೆಯಾದ ದೇವರಲ್ಲಿಯೂ ಕರ್ತನಾದ ಯೇಸು ಕ್ರಿಸ್ತನಲ್ಲಿಯೂ ಈಕ್ವಲ್ ಆಗಿ ಹೊಗಳ್ತಾ ಇದ್ದಾರೆ. ಯೇಸು ಕ್ರಿಸ್ತನು ಪರಿಶುದ್ಧಾತ್ಮನ ಹೊಗಳ್ತ. ವಾಕ್ಯಗಳು, ದೇವರ ವಾಕ್ಯ ಇಬ್ಬರನ್ನು ಹೊಗಳ್ತದೆ. ಪರಿಶುದ್ಧಾತ್ಮನ ಹೊಗಳ್ತದೆ, ಯೇಸು ಕ್ರಿಸ್ತನನ್ನು ಕೂಡ ಹೊಗಳ್ತದೆ. ಪರಿಶುದ್ಧಾತ್ಮ ಇಲ್ದಿರ ನೀವು ಕ್ಲಿಯರ್ ಇಲ್ಲ. ನೀವು ವಿಶ್ವಾಸದ ತಳಹದಿಯಲ್ಲಿ ಸ್ಟ್ರಾಂಗ್ ಆಗಿರ್ಬೇಕಂದ್ರೆ ಮೂವರು ತಿಳ್ಕೊಂಡ್ರೆ, ಇವ್ರು ಮೂವರು ಯಾರಂತ ದೇವರ ಕೃಪೆ ಇದ್ರೆ ಮುಂದಿನ ದಿನಗಳಲ್ಲಿ ಈ ಬೈಬಲ್ ಸ್ಟಡಿಯಲ್ಲಿ ತಗೊಳ್ತೀನಿ. ನೀವು ಆ ಮೂವನ್ನು ತಿಳ್ಕೊಳ್ಳುವಾಗ ನಿಮ್ಮ ಫೌಂಡೇಶನ್ ಸ್ಟ್ರಾಂಗ್ ಆಗುತ್ತೆ. ಇನ್ನೊಬ್ರಿಗೆ ಹೇಳೋದಕ್ಕೆ ಕ್ಲಿಯರ್ ಆಗಿ ಹೇಳ್ತೀರಾ.
ನಿಮ್ಮನ್ನು ಯಾರಾದರೂ ಪ್ರಶ್ನಿಸಿದ್ರೆ ನೀವು ಅವರಿಗೆ ವಾಕ್ಯನ ತೆಗೆದು ಉತ್ತರಿಸ್ತೀರಾ. ಸೈಲೆಂಟ್ ಆಗಿ ನೀವು ಬಂದ್ಬಿಡಮ್ಮ. ಹಲ್ಲೆಲೂಯಾ. ಕರೆಗಳು ಮುಚ್ಚೋಣ. ಪರಿಶುದ್ಧ ದೇವರೇ, ಇಷ್ಟೊಂದು 1 ಗಂಟೆ ಕಾಲ ಅದ್ಭುತವಾಗಿ ತ್ರಿಯೇಕತ್ವವನ್ನ ಕುರಿತು ಮಾತಾಡಿದ ತಂದೆ ಪವಿತ್ರಾತ್ಮನಂದ್ರೆ ಯಾರು? ತಂದೆ ಮಗ ಪವಿತ್ರಾತ್ಮನು ಸೇರಿ ದೇವರಾಗಿದ್ದಾನೆ. ಹೌದು ದೇವ, ಖಂಡಿತವಾಗಲು ತಂದೆಯಾದ ದೇವರು ನಕ್ಷೆಯನ್ನು ಕೊಟ್ಟ ಶಿಲ್ಪಿ ಕೈಗಾದಂತ ಯೇಸು ಕ್ರಿಸ್ತನ ಕೈಗೆ ಯೇಸು ಕ್ರಿಸ್ತನು ಕೆಲಸಗಾರನಾಗಿ ಈ ಲೋಕವನ್ನೆಲ್ಲ ಕಟ್ಟ ಕ್ರಿಯಾತ್ಮನಾದ ಪವಿತ್ರಾತ್ಮನು ತನ್ನ ಕ್ರಿಯೆಯನ್ನ ಈ ಸಭೆಯ ಕಾಲದಲ್ಲಿ, ಪರಿಶುದ್ಧಾತ್ಮನ ಕಾಲದಲ್ಲಿ, ಕೃಪಾಯುಗದಲ್ಲಿ ಎಲ್ಲ ಸಭೆಗಳಲ್ಲಿ, ಬೋಧಕರಲ್ಲಿ, ವಿಶ್ವಾಸಿಗಳಲ್ಲಿ ದೇವರ ರಾಜ್ಯಕ್ಕಾಗಿ ಸಭೆಯ ಅಭಿವೃದ್ಧಿಗಾಗಿ, ಮೊದಲ ರೀತಿಯ ಅಭಿವೃದ್ಧಿಗಾಗಿ ಕಂಪ್ಲೀಟ್ಲಿ ಸಿದ್ಧಪಡಿಸ್ತಾ ಇದ್ದಾರೆ. ಇವತ್ತು ನಮಗೆ ತಿಳಿಸಿದ್ದೆ ಮಾತನಾಡಿ ಗ್ರಹಿಸಿದ್ದಕ್ಕಾಗಿ ಸ್ತೋತ್ರ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನೇ ಸಂಪೂರ್ಣವಾಗಿ ನಾನು ಸ್ತೋತ್ರ ಸಲ್ಲಿಸ್ತೀನಿ. ಮುಂದಿನ ಎಲ್ಲಾ ದಿನಗಳನ್ನು ಬರುವ ವೇಳೆಯನ್ನು ನಿಮ್ಮ ಪರಿಶುದ್ಧ ಕೈಗಳಲ್ಲಿ ಒಪ್ಪಿಸುತ್ತಾರೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ. ಆಮೆನ್, ಆಮೆನ್, ಆಮೆನ್.